ನಾನು ಒಬ್ರು ಟೀಚರ್ ಅದೇನ್ರಿ ಗೌರ್ಮೆಂಟ್. ಹೇಳುವ. ಗೌರ್ಮೆಂಟ್ ಟೀಚರ್ ಕೇಳಿಸ್ತಾ ಇದ್ರಿ? ಕೇಳಿಸ್ತಾ ಇದೆ. ಗೌರ್ಮೆಂಟ್ ಟೀಚರ್ ಅದೇನ್ರಿ ನಾನು. ನನ್ ಗಂಡ ತೀರ್ಕೊಂಡ 5 ವರ್ಷ ಆತ್ರಿ. ನಿಮ್ಗೆ ಎಷ್ಟು ವರ್ಷ? ನನಗೀಗ 55 ಚಾಲು ಅದಾವ್ರಿ. ಈಗ ನಿಮ್ಗೆ 55 ವರ್ಷ. ಮತ್ತೆ ನಿಮ್ಮ ನನಗೆ ಮಗ ಗಂಡ ತೀರ್ಕೊಂಡು 5 ವರ್ಷ ಆಯ್ತು. ಏನಾಗಿತ್ತು ಅವನಿಗ್ರಿ? ಸ್ವಲ್ಪ BP ಶುಗರ್ ಲೋ ಆಗಿರಿ ಇದಾತ್ರಿ. ಕಿಡ್ನಿ ಫೇಲ್ ಆಗಿ 3 ವರ್ಷ ಡಯಾಲಿಸಿಸ್ ಮಾಡಿಸಿ ಬಹಳ ಕಷ್ಟ ಆಗೈತ್ರಿ. ಕಿಡ್ನಿ ಯಾಕೆ ಫೇಲ್ ಆಯ್ತು? ಆದ್ರೂ ಅವರು BP ಶುಗರ್ ಲೋ ಆತಂತ ಹೇಳ್ರಿ. ಬಟ್ ಅವ್ರಿಗೆ ಏನಾದ್ರು ಚಟ ಇತ್ತಾ? ಏನ್ ಹಂಗೇನ್ ಇರಾಕಿಲ್ರಿ, ಬಾಳ ದೇವ್ರ ಹಂಗಿದ್ರಿ ಅವರು. BP ಶುಗರ್ ಅವರು ಸ್ವಲ್ಪ ಪತ್ತೆ ಮಾಡ್ಲಿಲ್ರಿ. ಅದೇದು ತಿನ್ನೋದು ಮಾಡೋದು ಹಿಂಗ್ ಮಾಡ್ತಿದ್ರಿ. ಕುಡಿದು ಬಡಿದು ಇಂತದೇನಿಲ್ರಿ. ನನ್ನ ಬಾಳ ಜನ ಇದ್ರಿ ಅವ್ರು. ಒಂದಿನ ಜಗಳ ಮಾಡ್ತಿರ್ಕಿಲ್ಲ, ಒಂದಿನ ಕೈ ಎತ್ತಿಲ್ಲ. ನಮ್ದು ರಿಲೇಶನ್ ದಾಗ ಕೊಟ್ಟಿದ್ರಿ. ಹಿಂಗಾಗಿ ನನಗ ಬಹಳ ಅಂದ್ರ ಬಹಳ ಜೀವ ಇದ್ರಿ ಅವರು. ಅದು BP 50% 50 ಆಗಿಬಿಡ್ತ್ರಿ. ಹಿಂಗ ಮಲ್ಕೊಂಡಿದ್ರಿ. ಮಲ್ಕೊಂಡ ನಾನ್ ಸ್ವಲ್ಪ ಎಬ್ಸಾಕ್ ಹೋಕೇನ್ರಿ. ಇಲ್ಲೇ ಇಲ್ರಿ, ಸಂಡೇ ರೀ. ಎಬ್ಸಾಕ್ ಹೋಕೇನ್ರಿ. ಕಣ್ಣು ಮ್ಯಾಲ ಇದನ್ನ ಹಚ್ಕೊಂಡ್ ಯಾಕೆ ಹಿಂಗಾತಪ್ಪ ದೇವ್ರೆ ಅಂತ ಓಡಾಡ್ಸ್ ನೋಡ್ತೇನ್ರಿ. BP ಲೋ ಆಗ್ಬಿಟ್ಟೈತ್ರಿ. ಅಂದ್ರೆ ಆ ಸಮಯಕ್ಕೆ ಇನ್ನೂ ಅವ್ರು ಜೀವಂತವಾಗಿದ್ರ? ಏನ್ರಿ? ಆ ಸಮಯದಲ್ಲಿ ಅವ್ರು ಇನ್ನೂ ಜೀವಂತವಾಗಿದ್ರ ನಾವ ಅಂದೆ. ಇದ್ರಿ. ಅಂದ್ರೆ ಸ್ವಲ್ಪ ಮತ್ತ ಅಲ್ಲೇ ಇಲ್ಲ ಎಲ್ಲಾ ಹಂಗ ತಗೊಂಡ್ ಹೋದಿವ್ರಿ. ಹೋಗೋಣ ಅವ್ರೆಲ್ಲಾ ಚೆಕ್ ಮಾಡಿದ್ರಿ. ಚೆಕ್ ಮಾಡೋಣ ಇವ್ರಿ ಯಾರು ಕಿಡ್ನಿ ಫೇಲ್ ಆಗ್ಯಾವ ಅಂತಾರ್ರಿ. ಓಹೋ, ಅಂದ್ರೆ BP ಲೋ ಆಗಿದ್ರಿಂದ ಕಿಡ್ನಿ ಫೇಲ್ ಆಗಿರೋದಾ? ಹ್ಞೂನ್ರಿ, ಲೋ ಆಗಿದ್ರಿಂದ ಆತ್ರಿ. ಆಮೇಲೆ ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ ಹಚ್ಬೇಕಂದ್ರಿ. ಮತ್ತೆ ನನಗ್ ಒಬ್ಬ ಮಗ ರೀ ಸರ. ನಂದು ಅವ್ರು ಬಾಳ ಜೀವ ಮಾಡೈತ್ರಿ ಅವನ್ ಮ್ಯಾಲ. ಬಾಳ ಪ್ರೇಮ ಇಟ್ಟು ಅವನೆಲ್ಲಾ ಹಾಳು ಮಾಡ್ಬಿಟ್ರಿ. ಹಿಂಗಾಗಿ ಅವನು ಈ ಸದ್ದ ಎಲ್ಲಾ ಚಟಕ್ ಬಲಿ ಆಗಿಬಿಟ್ಟಾನ್ರಿ. ಯಾರು? ನಮ್ ಮಗ ರೀ. ಅಲ್ಲ, ಈಗ ನಾನು ಆ ವಿಚಾರಕ್ಕೆ ಬರ್ತೀನಿ. ಬಟ್ ಈಗ ಆಸ್ಪತ್ರೆಗೆ ತಗೊಂಡು ಹೋದ್ರಿ, ಅಲ್ಲಿ ಡಾಕ್ಟರ್ ಏನ್ ಹೇಳಿದ್ರು? ಕಿಡ್ನಿ ಫೇಲ್ ಅವ್ರು ತೀರ್ಕೊಂಡ್ರಿ 3 ವರ್ಷ ದವಾಖಾನೆ ಆಗಿ. ಅಂದ್ರೆ ಅಲ್ಲಿ ಬದುಕುದ್ರ ಅವರು? ಇಲ್ರಿ, ಅವ್ರು ಬದುಕ್ಲಿಲ್ರಿ. ತೀರ್ಕೊಂಡ್ 5 ವರ್ಷ ಆತ್ರಿ. ಗೊತ್ತವ, ನಾನ್ ಕೇಳಿದ್ ಕೂತ್ರ ಕೊಡವ ನೀನು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ, ಆಸ್ಪತ್ರೆಯಲ್ಲಿ ತೀರೋದ್ರ ಅಥವಾ ಮನೆಗೆ ಬಂದು? ಡಯಾಲಿಸಿಸ್ ಮಾಡ್ತೀರಿ 3 ವರ್ಷ ರೀ. ಅದನ್ನ ಹೇಳ್ತಿರೋದು. ಸೊ ಆದ್ಮೇಲೆ 3 ವರ್ಷ ಬದುಕಿದ್ರು. 3 ವರ್ಷ ಬದುಕಿದ್ರಿ. ಡಯಾಲಿಸಿಸ್ ಮಾಡ್ತೀವ್ರಿ. ವೀಕ್ ಅಕೌಂಟ್ ಬಂದ್ರಿ. ಆಮೇಲೆ ಉಳಿಯಂಗಿಲ್ಲ ಅಂತ ಹೇಳಿದ್ರಿ. ಇಲ್ಲ ಉಳಿಯಂಗಿಲ್ಲ ಅವರು, ಮತ್ತ ಬಾಳ ಕಂಡೀಷನ್ ಇರೈತಿ ಅಂದ್ರಿ. ಹಿಂಗಾಗಿ ಅವ್ರು ತೀರ್ಕೊಂಡ್ರಿ. ಓಕೆ. ಆಗ ಮಕ್ಳು ಎಷ್ಟು ನಿಮಗೆ? ಅಂದ್ರೆ ಎಷ್ಟು? ನನ್ ಮಗ ಒಬ್ಬನೇ ರೀ. ಅವನಿಗೆ 30 ವರ್ಷ ಚಾಲು ಅದಾವ್ರಿ. ಓಕೆ, 30 ವರ್ಷ ಈ ಸದ್ಯ ರೀ. ಈ ಅವನು ITI ಆಗೈತಿ, ಡಿಪ್ಲೊಮಾ ಆಗೈತ್ರಿ. ಓಕೆ. ಮತ್ತೆ ಅವನಿಗೆ ರೀ ಕೆಲ್ಸ ಮಾಡ್ಬೇಕು, ನಾವ್ ಹಿಂಗ್ ಚಲೋದಂಗ್ ಬದುಕ್ಬೇಕು ಅನ್ನೋದ್ ಏನಿಲ್ರಿ. ಎಲ್ಲಾ ಕೆಟ್ಟ ಅಭ್ಯಾಸ ಅದಾವ್ರಿ. ಓಕೆ, ಕೆಟ್ಟ ಅಭ್ಯಾಸ ಅಂದ್ರೆ ಏನ್ ಯಾವ ತರ? ಏನ್ ಕುಡಿಯೋದ್ರಿ, ಸೇದೋದ್ರಿ, ತಂಬಾಕ್ ತಿನ್ನೋದು, ಏನಿದಿಲ್ಲ ಅನ್ನೋಂಗಿಲ್ರಿ. ನಾನು ನಿಮ್ ಗಂಡ ಇದ್ದಾಗಲೇ ಇದಿತ್ತ ನಿಮ್ ಮಗನಿಗೆ? ಇದ್ದಾಗಲೇ ಇತ್ರಿ. ಅದು ಕಂಡು ಬಂದಿರ್ಕಿಲ್ರಿ ನನಗ. ನಮ್ಮ ಮನೆಯವರು ರೊಕ್ಕ ಕೊಡ್ತಿದ್ರಿ ಅವ್ರ. ಮಗ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಿದ್ರಿ? ಕೊಡ್ತಿದ್ರಿ ಅವ್ರು. ಇಲ್ಲಪ್ಪಾ ನಾ ಹಿಂದ್ ತಿಂದ್ ಬರ್ತೇನಪ್ಪ, ನನಗ ಆಗ್ಬೇಕು ಈಗ್ ಬೇಕು ಅಂತ ಹೇಳಿ ಅವ್ರು ಹೇಳಾರ್ರಿ. ಹೇಳಾನ ಇವ ಅವ್ರ ನಮ್ಮ ಮನ್ಯಾಗ ಇವ್ರು ತಗೋಪ್ಪ ಆಯ್ತಪ್ಪ ಅಂತ ಹೇಳಿ ಅಂದ್ ಕೊಡವ್ರಿ. ಹಿಂಗಾಗಿ ಆಗಿ ಅವ್ರು ಚಟಕ್ ಬಲಿ ಆಗ ನನಗೂ ಗೊತ್ತಾಗ್ಬಿಡ್ತಿರ ಅದು. ನಿಮ್ಗೆ ಹೇಗ್ ಗೊತ್ತಾಯ್ತು? ಹಿಂಗೆ ಮನೆಗೆ ಕುಡ್ಕೊಂಡ್ ಬರೋದು, ಮತ್ ರೊಕ್ಕ ನೀವ್ ಯಾಕೆ ಕೊಡ್ತೀರ ಅವಂಗ? ಅವ್ನ್ ಕೆಲ್ಸ ಮಾಡಕ್ ಹೋಗ. ಕೆಲ್ಸಕ್ಕಂದ್ರ ಇವ್ರ ನೋಡ್ಕೊಳ್ಳೋ ಸಂಬಂಧ ನಾ ಬಿಟ್ಟಿನ್ರಿ ಅವ್ರನ್ನ. ಅಲ್ಲ, ಈಗ ಕೇಳಿಸ್ಕೊಳ್ಳೋ, ಗಂಡ ಇದ್ದಾಗಲೇ ಇವ್ರು ಮಗ ಕುಡ್ಕೊಂಡ್ ಮನೆಗ್ ಬರ್ತಿದ್ನ? ಕುಡ್ಕೊಂಡು ಸ್ವಲ್ಪ ಕುಡಿಯತ್ತಿದ್ದಾರ್ರಿ ಅವ್. ಆದ್ರ ಬಹಳ ಮನಿಗ್ ಕಂಡು ಬರ್ತಿರ್ಕಿಲ್ರಿ ಅವ್. ಹೊರಗ್ ಚಟ ಮಾಡೋದು, ಹೊರಗ ಬರೋದು, ಮತ್ ಮನಿಗೆ ಯಥಾಸ್ಥಿತಿ ಬರೋದು. ನನ್ನ ಪ್ರಶ್ನೆ ಇರೋದು, ನಿಮ್ಮ ಗಂಡನಿಗೆ ನಿಮ್ಮ ಮಗನ ದುಶ್ಚಟ ಗೊತ್ತಿತ್ತಾ? ಗೊತ್ತಿತ್ರಿ ಅವ್ರಿಗೆ. ಕೊಡ್ತಿದ್ರ? ಮಾಡ್ತಿದ್ರಿ. ಏನ್ ಮಾಡುದವ ಹೇಳಿರ್ ಕೇಳವಲ್ಲ ಅವ, ಏನ್ ಮಾಡುದ ಅಂತಿರ್ರಿ ಅವ್ರು. ಅಂದ್ರೆ ಆದ್ರೂ ದುಡ್ಡು ಕೊಡ್ತಾ ಇದ್ರು, ಕೇಳ್ದಾಗ್ಲಿಲ್ಲ? ದುಡ್ಡು ಕೊಡ್ತಿದ್ರಿ ಅವರು. ಈಗ ಅವ್ರು ತೀರ್ಕೊಂಡ್ ಅಣ್ಣಾರಿ. ಈಗ ನನ್ ಗಂಟೆ ಬಿದ್ದಾನ್ರಿ.
ಏನಂತ? ದಿನ ದುಡ್ಡು ಕೊಡ್ಬೇಕ್ರಿ, ಇಲ್ಲಾತು ನೋಡ್ರಿ ನಮ್ಮ ಆಸ್ತಿ ಬಾಳ ಐತ್ರಿ, ಕೋಟಿ ಗಂಟ್ಲೆ ಐತ್ರಿ ನಂದು. ನಮ್ಮ ಮನೆಯವ್ರಿ ಒಟ್ಟ 9 ಪ್ಲಾಟ್ ತಗೊಂಡಿದ್ರಿ ಇಲ್ಲಿ ಹಳ್ಳಿ ಒಳಗ್ರಿ, ಸಿಂಧೋಳಿ ಒಳಗ್ರಿ. 2 ಪ್ಲಾಟ್ ಅವ್ರ ಇದ್ದಾಗ ಮಾರಿರ್ತಿರ್ರಿ. ಅಂದ್ರೆ 9 2 ಹೋದ್ರಿ, 7 ಉಳಿದ್ರಿ. 7ರಾಗ ನಾನು 2 ಮಾರಿ ಮತ್ ಮನಿ ಕಟ್ಸಿದ್ಯಾರಿ. ಅವ್ರು ತೀರ್ಕೊಂಡಿಂದ್ರಿ. ನಾನ ಇದೊಂದ್ ಮನಿ ಆತು, ಮತ್ ಅಲ್ಲಿ ಕೂಡಿದ್ದಾಗನು ಐತ್ರಿ, ಅಲ್ಲಿ ಮನಿ ಐತ್ರಿ, ಅಲ್ಲೇ ಐತ್ರಿ. ನನ್ ತಮ್ರ 4 ಮಂದಿ ಇವರು ಕೂಡಿದ್ದಾಗ ಐತ್ರಿ, ಇನ್ನು ಪಾಲ್ ಮಾಡಿಲ್ರಿ. ಅಲ್ಲಿ ಇದ್ದೀವ್ರಿ ನಾವ್ ಅವ್ರಿದ್ದಾಗ. ಅವ್ರು ಹೋದ್ಮೇಲೆ ಹಂಗಾರ ಹೊಸ ಮನಿ ಕಟ್ಟುನು, ಇನ್ನ ಜಾಗ ಐತ ಅನ್ಕೊಟ್ಟು ಕೂಡುದ್ ಬೇಡ, ಇರ್ಲಿ ಇವಾಗ ಒಂದ್ ಮನಿ ಮಾಡೋನು, ನಾನು ಮದ್ವಿ ಮಾಡೋನು, ಮನಿ ಮಾಡೋನು ಅಂತ ಹೇಳಿ ನಾ ಒಂದ್ ಮನಿ ಕಟ್ಸಿದಾರಿ. ಮನಿ ಕಟ್ಸಾನ ಇವ್ ಏನ್ ಮಾಡಿದ್ರಿ, ನಮ್ಮ ಅಪ್ಪನ ಆಸ್ತಿ ನಾ ಏನ್ ಕೆಲ್ಸ ಮಾಡಂಗಿಲ್ಲ, ನಾ ಕುಂತ್ ತಿಂದ್ರು ಸಂಗಿಲ್ಲ, ನನ್ ಹಂಗೈತಿ, ನಾ ಯಾಕೆ ಮಾಡ್ಲೆ? ಡೈಲಿ ಇದ್ನಾರಿ ಇಬ್ರಿಗೆ ಜಗಳಿದಾರಿ. ನನಗ ರೊಕ್ಕ ಇವತ್ ಕೊಡ್ಲಿಲ್ಲ ಅಂದ್ರ ನಾ ಮನಿ ಬಿಟ್ಟು ಹೋಗ್ಬೇಕ್ರಿ. ನಮ್ಮಪ್ಪನ ಮನ್ಯಾಗ ನೀ ಯಾಕದಿ, ನೀ ರೊಕ್ಕ ಕೊಡು, ಇಲ್ಲಿಕ ಮನಿ ಬಿಟ್ಟು ಹೋಗು. ದಿನ ರೀ 200 ರೂಪಾಯಿ, ಸಾಯಂಕಾಲ ಒಮ್ಮೆ 50 ರೀ. ಮತ್ ಏನ್ ಚಟ ಮಾಡಿ ಬರ್ತಾನ್ರಿ. ಮುಂಜಾನೆ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಾನ್ರಿ ಅವ್. ಮುಂಜಾನೆ 8 ಗಂಟೆ 7:30 ಹೋದಂದ್ರ 9 ನಾ ಬ್ಯಾಗ್ ಹಾಕೊಂಡ್ ಹೋಗ್ತೀನಿ, ಅವಾಗ ಬರ್ತಾನ್ರಿ. ಅವಾಗ ಬಂದ ತಕ್ಷಣ 200 ರೂಪಾಯಿ ಒಳಗ ಇದ ಇಲ್ರಿ, ಕಮ್ಮಿ ಇಲ್ಲ, 200 ರೂಪಾಯಿ ಜಗಲಿ ಮೇಲೆ ಇಟ್ಟ ಹೋಗೋದ್ರಿ. ನಾ ದೇವ್ರಿಗೆ ನಮಸ್ಕಾರ ಮಾಡಿ ನನಗ್ ಮೊದಲು ರೊಕ್ಕ ಕೊಡ್ನಿ, ಅವಾಗೆಲ್ಲ ನಾನು ಇದು ಮಾಡ್ಕೊಂಡ್ ಕುಂದಿರೋದು ಅಂದಾಕ ನಾವು ರೊಕ್ಕ ಇಟ್ಟ ಸುಮ್ಮನೆ ನಾ ಬ್ಯಾಗ್ ಹಾಕೊಂಡ್ ಹೋಗ್ತೀನಿ. ಅಲ್ಲಿ ಗೇಟ್ ಒಳಗ್ ಹೋದ್ರಿಂದ ಎಲ್ಲಾನು ಮರಿತೀನಿ. ಅಂದ್ರೆ ನೀವ್ 200 ರೂಪಾಯಿ ಇಟ್ಬಿಟ್ಟು ಹೋಗ್ತೀರಾ? ಅವ್ ಬಂದ್ ಚಾಲು ಮಾಡವ್ರ, ನನಗ್ ಕೊಟ್ಟ ಹೋಗ್ನಿ ಈಗ. ಮತ್ತು ಅದ 200 ರೂಪಾಯಿ ದೇವ್ರ ಮುಂದೆ ಇದು ಒಳ್ಳೇದಕ್ಕೆ ಉಪಯೋಗ ಮಾಡಪ್ಪ ನೀನು ಅಂತ ಅಂದ ನಮಸ್ಕಾರ ಮಾಡಿ ಇಟ್ಟು ಹೋಗ್ತೀನಿ ನಾ. ಅವ್ನ ಮುಂದಾರಿ ಅವ ಅಲ್ಲೇ ನಿಂದಿರ್ತಿತ್ರಿ. ಹಿಂಗ್ ಮಾಡಿದ್ದಿನ ಇಲ್ಲಿವರೆಗೆ ಇಲ್ಲಿವರೆಗೆ ಹಂಗ ಬಂದೈತ್ರಿ. ಮತ್ ಕೊಡ್ಲಿಲ್ಲ ಅಂದ್ರಿ ನನ್ನ ಬಡಿತ ಅಂದ್ರೆ ಒಮ್ಮೆ ಕುತ್ತಿಗೆ ಸಿಗಾಕ್ ಹೋಗಿದ್ರಿ. ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೇವಲ ನಿಮ್ ತವ್ರ ಮನೆಗೆ ಹೋಗು ಅಂತ ಮಾತ್ರ ಹೇಳ್ತಾರೋ ಅಥವಾ ಹೊಡಿಯೋಕ್ ಬರ್ತಾರೋ? ಹೊಡಿತಾನ್ರಿ, ಬೈತಾನು, ಬಡಿತಾನು. ಅವನಂತೇಕ ಒಳ್ಳೇದನ್ನೋದು ಏನು ಇಲ್ರಿ ಅವನಂತೇಕ. ಬರೀ ಕೆಟ್ಟ ಚಟಗೋಡ, ಕೆಟ್ಟ ಸಂಘ, ಮತ್ ಕೂದ್ಲಾ ಇಷ್ಟ ಬಿಟ್ಟಾನು. ನಾನು ಅದೊಂದ್ರಿ ನಂದು ಮನಿ ಕಟ್ಟಾನ ಟ್ರಾನ್ಸ್ಫರ್ ಹಾಕಿದೆ, ಇಲ್ಲೇ ಊರಾಗ ಶಾಲೆ ಸಿಗ್ತಾರ ನನಗ. ಊರಾಗ ಶಾಲೆ ಸಿಗಾನ ಈ ಚಲೋ ಆತ್ ಬಿಡು, ಊರಾಗ ಶಾಲಿ ನನಗೂ ವಯಸ್ಸಾದು, ಇನ್ನೊಂದ್ 5 ವರ್ಷ ಐತಿ, ಹೋಗಿ ಬಂದು ಮಾಡಕ್ ಆಗೋಲ್ಲ ನನಗ, ನನ್ನಂತ ನಸೀಬಂತ ಯಾರಿಲ್ಲ ಅಂತ ಹೇಳಿ ಅಂದ ನಾನು ಇದ ಊರು ತಗೊಂಡು ಇಲ್ಲೇ ಹಾಜರಾದ್ರಿ. ಇಲ್ಲೇ ಹಾಜರಾದ್ರ ನನಗ ಇಲ್ಲಿ ಮುಖ ತೋರಿಸಿ ಆಗ್ಬರ್ತಾರ. ನನಗ ಈ ಸಾಯಕ್ ನಿಂತೀನ್ರಿ ನಾನು. ನನಗ್ ಒಟ್ಟ ಮುಖ ತೋರ್ಸಕ್ ಆಗೋದ್ರಿ. ಊರ ಸಣ್ಣ ಹುಡುಗರು ಮೊದ್ಲ ಗೊತ್ತಾಗೈತ್ರಿ, ಟೀಚರ್ ಮಗ, ಇದು ಟೀಚರ್ ಮಗ, ಕುಡಿತಾನು, ಎಲ್ಲಾ ಚಟ ಅದಾವ, ಅಡ್ಡಾಡ್ತಾನು, ಏನಪ್ಪಾ ಇದು ಅಂತ ಹೇಳಿ ಎಲ್ಲಾರು ಗಂಡ್ಮಕ್ಳು ನನಗ ನನ್ ನೋಡಿ ಅನ್ನಕತ್ತಿರ್ರಿ. ನಾನು ಒಂದಿನ ಬೇಡ ಸರಿ ಇದು ನನ್ ಜೀವನ ಹೇಳ್ಬೇಕು ಬೇಡ ಅಂತ ಅಂದ ನಾ ತೀರ್ಮಾನ ಮಾಡೀನ್ರಿ. ಎಷ್ಟೋ ಸಲ ಗುಳಿಗೆ ತಗೊಂಡ ಕೈಯಾಗ ಹಿಡ್ಕೊಂಡ್ ನಮ್ ತವ್ರ ಮನಿ ಫೋನ್ ಹಚ್ಚಿನ್ರಿ. ಅವ್ರೆಲ್ಲಾ ನನ್ ಬೇದರ್ರಿ, ಇಷ್ಟ ಪಗಾರ ಐತಿ, ನೀ ಅವ್ನ್ ಬಿಟ್ಟು ಹೋಗ್ಲಾ, ನೀ ಯಾಕ ಅವ್ನ ಜೋಡಿ ಇರ್ತಿ, ಬಿಟ್ಟು ಹೋದ್ರ ನನ್ನ ಆಸ್ತಿ ಎಲ್ಲಾ ಹಾಳಾಕತಿ, ಅವ್ ಇನ್ನಟ್ ಹಾಳಾಕಾನು, ಏನ್ ಮಾಡ್ಲಿ ನಾನು, ತಿಂಗಳ 7-8 ಸಾವಿರ ಖರ್ಚು ಮಾಡ್ಲು, ಇನ್ನ ಬಿಟ್ಟು ಹೋಗ್ಲು, ನನಗ್ ಒಂದು ತಿಳಿ ಗೊತ್ತಾಗೈತ್ರಿ. ಬಿಟ್ಟು ಎಲ್ಗ ಹೋಗ್ಬೇಕು ಅಂತ? ನಾ ಬಿಟ್ಟಂತ ಹಳಿ ಮನಿ ಐತ್ರಿ, ನಾ ಎಲ್ಲಿ ಹೋಗಂಗಿಲ್ರಿ, ತವ್ರ ಮನಿಗ್ ಹೋಗಾಕ್ ಆಗೋಲ್ರಿ. ನನಗ್ ನೌಕರಿ ಇಲ್ಲೇ ಐತ್ರಿ, ಸಿಂಧೋಳ್ಯಾಗ ಐತ್ರಿ. ಅಲ್ಲ, ಈಗ ಇಲ್ಲಿ ನಿಮ್ಮ ಅತ್ತೆ ಮಾವ ಆಗ್ಲಿ ಅಥವಾ ನಿಮ್ಮ ಅಪ್ಪ ಯಾರು ಇಲ್ರಿ, ಅತ್ತಿ ಮಾವ ಇಲ್ರಿ, ಅವ್ವ ಅಪ್ಪ ಇಲ್ರಿ, ಗಂಡ ಇಲ್ರಿ. ಅಂದ್ರೆ ನಿನ್ನ ಮಗನಿಗೆ ಬುದ್ಧಿ ಹೇಳೋರು ಯಾರು ಇಲ್ವಾ? ಯಾರು ಇಲ್ರಿ, ಅವ್ರು ಹೇಳಿ ಕೈ ಬಿಟ್ಟಾರ್ರಿ, ಇವ್ ಕೇಳವಲ್ರಿ, ಎಲ್ಲಾರು ಹೇಳಿ ಕೈ ಬಿಟ್ಟಾರ್ರಿ. ಅವಂಗೆಲ್ಲಾ ಹೇಳಿ ನೋಡ್ರಿ, ನಾರ ಅವ್ನ ಕಡೆಯಿಂದ ರೀ ಬಡಿಸ್ಕೊಂಡೇನ್ರಿ, ಬೇಯಿಸ್ಕೊಂಡೇನ್ರಿ, ಒದಿಸ್ಕೊಂಡೇನ್ರಿ. ಯಾಕೆ ನೀವು 30 ವರ್ಷ ಆದ್ರೂ ಯಾಕೆ ಮದ್ವೆ ಮಾಡಿಲ್ಲ? ಏನ್ ಮನಿ ಮಾಡ್ಕೊತಬೇಕನ್ರಿ, ಮದ್ವಿ ಏನ್ ಮಾಡ್ಲ್ರಿ, ನಾನು ಕೆಲ್ಸಕ್ ಹೋಗ್ಬಾ ಅಂತೇನ್ರಿ. ಯಾರ ಹೆಣ್ ಕೇಳಾಕ್ ಹೋದ್ರ ಏನ್ ಮಾಡ್ತಾನಂತ ಕೇಳ್ತಾರ್ರಿ. ಅಲ್ಲ, ಅಲ್ಲೆಲ್ಲೋ 25ರಲ್ಲಿ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ?
25 ಅವಾಗಿಂದನ ನೋಡಾಕತ್ತೇವ್ರಿ. ಅವ್ ಕಮ್ಮಿ 21, 22 ಶುರು ಮಾಡ್ಯಾನ್ರಿ. 25 ನಾವ್ ಅವಾಗಿಂದನ ಒಂದ್ ಸ್ವಲ್ಪ ನೋಡಿ ಕೇಳೋಣ ಅಂತ ಇವ ಕೆಲ್ಸಕ್ಕನ ಹತ್ವಲ್ರಿ. ಅವಾಗಿಂದ ಮನುಷ್ಯರ ಯಾರು ಹಂಗ ಕೊಡಂಗಿಲ್ರಿ. ಏನ್ ಮಾಡ್ತಾನು ಅಂತ ಕೇಳ್ತಾರ. ಹೆಣ್ಣ ಯಾರು ಕೊಡುದಿಲ್ರಿ. ನೋಡ್ರಿ ಈಗ ಮನುಷ್ಯ ರಗಡ ಆಸ್ತಿ ಐತ್ರಿ, ಕೋಟಿ ಗಂಟ್ಲ ಆಸ್ತಿ ಐತಿ. ಹುಡುಗ ಚಟಕ್ ಬಲಿ ಆಗ್ಯಾನ, ಒಬ್ಬ ಮಗ ಅದಾನ, ತಾಯಿ ಚಲೋ ಅದಾಳ, ತಾಯಿ ಗೌರ್ಮೆಂಟ್ ನೌಕರಿ ಐತಿ. ಆದ್ರ ನಾವ್ ಕೊಟ್ಟು ಏನ್ ಮಾಡೋಣ ಹಿಂಗಂತಾರ್ರಿ. ನಾನ್ ಏನ್ ಪರಿಹಾರ ಈ ಸದ್ದ ನಾಳೆ ತವ್ರ ಮನಿಗ್ ಹೊಂಟೇನ್ರಿ. ನಾನೀಗ ಅವ್ನಿಗೆ ಹೇಳಾರ್ದ ಹೋಗ್ತೇನ್ರಿ. ಏನ್ ಕಾರಣ ಇದೇ ರೀ, ಅವ್ ನಾ ಮನ್ಯಾಗಿದ್ನ ಅಂದ್ರ ಕಡಿದು ಹೊಡಿದು ಅವ್ಗ ರೊಕ್ಕ ಕೊಡೋದು, ಬರೀ ಹಿಂಗ್ ಅಡ್ಡಾಡೋದು, ಇದನ್ನೆಲ್ಲಾ ಕಣ್ಲೆ ನೋಡಕ್ ಆಗೋದಿಲ್ಲ ಅಂತ ಸುಮ್ಮ ನಾನು 2 ಅರ್ಬಿ ಹಾಕೊಂಡ್ ಗಪ್ಪ ಹೊಂಟೇನ್ರಿ. ಈಗ ಅವ್ರ ಹಂಗ ಬಂದ್ಬಿಡ್, ನೀನು ಅರ್ಬಿನ ತಗೋಬೇಡ ಅಂತಂದಾರ. ಏನಂದರೆ ಅರ್ಬಿನೂ ತಗೋಬೇಡ, ನೀ ಗಪ್ಪ ಹಂಗ ಊಟ ಅರ್ಬಿನ ಮೇಲೆ ಹಂಗ ಬಂದ್ಬಿಡ್ನಿ ಅಂತ. ಅಂದ್ರೆ ಬಟ್ಟೆನೂ ತಗೊಳ್ಬೇಡಿ, ಹುಟ್ಟಿದ ಬಟ್ಟೆಲೆ ಬಂದ್ಬಿಡು ಅಂತ. ಸೂಟಿ ಐತಿ, ಈ ಸ್ವಲ್ಪ ಏನಾರ ನೆಮ್ಮದಿಯಿಂದ ಇರ್ತೀನಿ, ಬಂದ್ಬಿಡು. ಆಮೇಲೆ ಅಲ್ಲಿ ವಡಾವದಾಗ ಮನಿ ಐತಿ, ಆ ಮನಿ ಅಲ್ಲೇ ಇರು, ಅಲ್ಲೆಯಿಂದ ಹೋಗಿ ಬಂದು ಮಾಡ್ನಿ. ನೀವ್ ಒಬ್ಬನ ಏನ್ ಮಾಡ್ಕೊತಾನ ಮಾಡ್ಕೊಳಿ. ಆಸ್ತಿ ಯಾರ ಹೆಸರಲ್ಲಿ ಐತೆ? ಆಸ್ತಿ ಎಲ್ಲ ನನ್ನ ಹೆಸರಲ್ಲೇ ಐತ್ರಿ. ಇವನ್ ಹೆಸರ್ಲಿ ಮಾಡಿ ಏನ್ ಮಾಡ್ಲ್ರಿ, ನಾವೆಲ್ಲ ಪೊಸಿಷನ್ ಗೊತ್ತೈತ್ರಿ. ನೀ ಸತ್ರ ನಂಗೆ ಎಲ್ಲಾ ಹಾಕತ್ಲ, ನೀ ಮೊದ್ಲು ಸಾಯಿ, ನೀ ಸತ್ರ ನೆಮ್ಮದಿ ಇರ್ತೇನ. ಅವ್ ಮಾತಾಡೋ ರೀತಿ ಕೇರ್ ನಾನ್ರಿ. ತಾಯಿಗೆ ಯಾರ ಅಂತಾರ್ರಿ ನಂದೆ ಬೋಸ್ರಿ, ನೀನ್ ಯಾವಾಗ ಸೈತಿಲಿ ನೀನು? ನಾ ಏನ್ ತಪ್ಪ ಮಾಡಿಲ್ರಿ. ಇದುವರೆಗೆ ನಾ ಯಾರನ್ನ ಕಣ್ಣೆತ್ತಿ ನೋಡಿಲ್ಲ. ನನ್ ಗಂಡಸಾಯನ ಇದ್ದ ಒಂದ್ ಮಗ ನಾನು ಮದ್ವಿ ಮಾಡ್ಬೇಕು, ಒಂದ್ ಚಲೋ ತಂಗಿದಾಗ್ಲಿ. ಈಗ ನಾ ಬಿಟ್ಟು ಹೋಗ್ಲು ಇಲ್ಲಿ ಇರ್ಲ್ರಿ. ಬಿಟ್ಟು ಹೋದ್ರ ಒಂಥರ ಆಕತ್ರಿ, ಇದ್ರ ಒಂಥರ ಆಕತ್ರಿ. ಈ 2 ಸಹ ನಾವ್ ಅಂತಾರ. ನಾನು ಈ ಜಗತ್ತನ್ನ ಬಿಟ್ಟು ಹೋಗ್ಬೇಕಂತ ಮಾಡೇನ್ರಿ. ಬೇಡವಂಗೆಲ್ಲ ಯೋಚನೆ ಮಾಡಬೇಡ. ಈಗ ಈ ನೀವು ಹೇಳಿದ್ರಿ, ಈ 21, 22 ವಯಸ್ಸಿಗೆ ಬಂದಾಗ್ಲೇ ಈ ಸೂಚನೆಗಳು ನಮಗೆ ಕಾಣ್ಲಿಕ್ಕೆ ಶುರುವಾದವು ಅಂತ ಹೇಳಿದ್ರಿ, ಹೌದಲ್ವಾ? ಅಲ್ಲಿಂದ ನೀವು ಇದನ್ನ ನಿವಾರಿಸುವಲ್ಲಿ ಅಥವಾ ಇದನ್ನ ದೂರ ಮಾಡುವಲ್ಲಿ ನೀವು ತೆಗೆದುಕೊಂಡ ಕ್ರಮಗಳೇನು? ವಿಚಾರದ ಆಕ್ಷನ್ಸ್ ಯು ಟೇಕನ್? ನಾ ಏನ್ ಮಾಡೇನ್ರಿ, ನಮ್ಮ ಅಂತಂಬ್ರಿಗೆ ಹೇಳೇನ್ರಿ ಇಬ್ರಿಗೆ. ಇಲ್ಲ ಹಿಂಗ್ ಮಾಡಾತ, ನೀವ ಹೆಂಗ್ ಮಾಡೋದು ಅಂತ ಹೇಳಿ. ಇಲ್ಲ ಒಂದು ಅಲ್ಲಿ ಮದ್ಯಪಾನ ಐತಿ, ಅಲ್ಲಿ ಹೋಗಿ ಹಾಕಿ ಬರೋಣ, ಸ್ವಲ್ಪ ಎಲ್ಲಾ ಇದಾಕೈತಿ, ಆಯ್ತು ನೋಡೋಣ ಅಂತಂದ್ರೆ ಅಲ್ಲಿ ಹಂಗಟ್ ಹಿಂಗಟ್ ಮಾಡಿ ಹೋಗಿ ಕರ್ಕೊಂಡ್ ಹೋದ್ರಿ, ಹಾಕಿ ಬಂದಿರ್ರಿ. ಅಲ್ಲಿಂದ ತಪ್ಪಿಸ್ಕೊಂಡ್ ಅವ್ರನ್ನ ಸಿಕ್ಕಾಪಟ್ಟಿ ಬೇದ್ರಿ. ಅವ್ರು ನೀವ್ ಕೈ ಮುಗಿದ್ ಹೋದ್ರಿ, ಯಾವ ನಿಮ್ ಸವಾಸಕ್ ಬರ್ದಿಲ್ಲ. ನಾ ಚಲೋ ಆಗ್ಲಿ ಅಂತ ಮಾಡಿವಿ, ನೀ ಹಿಂಗ್ ಮಾಡಾತಾನು, ನಾ ಏನ್ರ ಮಾಡ್ಕೋವಲ್ಲೆ, ನಾ ಹಾಳಾಗ್ ಹೋಗಲ್ಲ, ನಿಮ್ಗೆ ಬೇಕಲೆ ಶಿಸ್ತ ಬೇದ್ರಿ ಅವ್ನ ಬಂದು. ಮತ್ ಹಿಂಗಂದ್ರೆ ಯಾರು ಬರ್ತಾರ್ರಿ ಹೇಳಾಕ? ಈ ಸದ್ದ ಒಂದ್ ಹಾಕ್ಬೇಕನ್ನತೇನ್ರಿ. ಈಗ ಮತ್ತು ಇಲ್ಲೇ ವ್ಯಸನ್ ಮುಕ್ತ ರಗಡದವ್ರಿ ಹಾಕ್ಬೇಕಂತನ್ರಿ. ಅದಕ್ಕೇನ್ ಹೇಳಿ ಅನ್ಕೋತನ್ರಿ, ಈಗ ನೀ ಹಾಕಿ ಬಾ, ನಾ ತಪ್ಪಿಸ್ಕೊಂಡ್ ಫಸ್ಟ್ ನೀನ್ ಕೊಲೆ ಮಾಡಿ ನಾ ಜೈಲಿಗೆ ಹೋದ್ರು ಪರವಾಗಿಲ್ಲ, ನೀನ್ ಬಿಡುದಿಲ್ಲ ನೀನ್ ಅತಿ ಅಂತನ್ರಿ. ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಟ್ರು ನೋಡ್ರಿ, ಆಗಿನ ತೋರ್ಸಕ್ ಅಷ್ಟೇ. ಅವ್ರನ್ನು ಕೇಳಿ ನೋಡ್ರಿ, ಏನಂತ? ನನ್ ಮಗ ಹಿಂಗ್ ಮಾಡಾತಾನು, ನನಗ್ ಬಾಳಿ ಹಿಂಸೆ ಕೊಡಾತನ್ರಿ ನೋಡ್ರಿ ಅಂತ. ನೋಡ್ರಮ್ಮ, ಬುದ್ಧಿ ಹೇಳ್ಬೋದು, ಒಡದ್ ಬುದ್ಧಿ ಹೇಳ್ಬೋದು, ಆದ್ರ ನಾನು ಅತಿಯಾಗಿ ಕಾರಣ ಇಟ್ಕೊಂಡ ಅವ್ನ ಒಳಗ್ ಜೈಲ್ನೇ ಹಾಕಾಕ್ ಬರೋದಿಲ್ಲ. ಇವಂತ ನಮ್ಮ ಮಚ್ಚ ಮರಿ ಎಲ್ಲಾ ಇಟ್ಕೊಂಡ್ ಕುಂತಾನ್ರಿ. ಯಾವ ಮಗ ಬರಂಗ್ ಬರ್ಲಿ, ಅವ್ನ ಪೋದ್ರಿ ಮಗ, ನಾ ಅವ್ರನ್ನ ಹೆಂಗ್ ಜಾಡಿಸ್ತೇನೆ, ನನ್ ಗುಂಪು ಕರೆಸ್ತೇನೆ. ಇವಂದೊಂದು ಗುಂಪ ಐತ್ರಿ, ಎಲ್ಲಾ ಇವರೇ ಕುಡ್ಕ್ರ. ಈಗ ರೊಕ್ಕ ಇಸ್ಕೊತಾನು, ಅವ್ರಿಗೆಲ್ಲಾ ಚಟ ಮಾಡಿಸ್ತಾನ್ರಿ. ಆರಾಮ ಇಲ್ಲೆಲ್ಲಾ ಕುಡ್ಕರದಾರ್ರಿ ಬಾಳ. ನನಗೂ ಇದ ಆಗ್ಲಿಲ್ರಿ, ಏನೋ ಇಲ್ಲಿ ಜಾಗ ಐತಿ ಸದಿರ ಹಾಕೈತಿ ಅಂತ ಮನಿ ಕಟ್ಟಿನ್ರಿ. ಬಂದ್ ನೋಡ್ತೇನ್ರಿ, ಇಲ್ಲೆಲ್ಲಾ ಅದ ಐತ್ರಿ. ಏನ್ ಇರ್ಲಿ ಬಿಡ್ರಿ, ನಾವ್ ಮನಸ್ಸ ಗಟ್ಟಿ ಮಾಡ್ಕೊಂಡ ನಾವ್ ಹೆಂಗಿರ್ಬೇಕ್ ಹಂಗಿರ್ಬೇಕ್ರಿ. ಅದ್ ಸಾಕಷ್ಟು ಇರ್ವತ್ರಿ, ಅದ್ರಾಗ ಎರ್ಕೋವಲ್ರಿ. ನಾವ್ ಹೆಂಗಿರ್ಬೇಕು, ನಮ್ ಮನಸ್ಸು ನಮ್ಮಂತೆ ಇರ್ತೈತ್ರಿ. ನಾ ಹಿಂಗಿರಪ್ಪ ಹಂಗಿರು, ಅದಕ್ಕೆ ಎಕ್ಕಾದ ಇರತ್ತ ಹೊಳ್ ನೋಡ್ಬೇಡ. ಒಂದ್ ಮುಂಜಾನೆ ನಾನು 8:30
ನಾವ್ ಅಡಿಗೆಗೆ ಇರ್ತೈತ್ರಿ. 8:30 ಡಬ್ಬಿ ಕಟ್ಕೊಂಡ್ ಹೋದ್ನಿ ಅಂದ್ರೆ ಸಾಯಂಕಾಲ ಬರ್ತೇನ್ರಿ. ನನ್ ಪರಿಸ್ಥಿತಿ ಕೇಳಿ ನಾವ್ ದಿವ್ಸದ ಟೈಮ್ ಟೇಬಲ್ ನಂದ. ಈಗ 6:30 ಒಳಗ ಅನ್ನ ಇಟ್ಕೊಂಡು ಕುಂತೀನಿ ಅಂದ್ರೆ ಮಾರನೇ ದಿನ ಮುಂಜಾನೆ ಫೋನ್ ಯಾರಕ್ ತೆಗಿತೇನ್ರಿ ನಾ ಬಾಗ್ಲಾ. ರಾತ್ರಿ ನೀನ್ ಕುತ್ತಿಗೆ ಕೊಂತೇನೆ ನೀನ್ ಅಂತಾನ್ರಿ. ಹಿಂಗಾಗಿ ನೀರ್ ಇಟ್ಕೊಂಡ್ ಸದಕ್ಕೆಲ್ಲಾ ಇಟ್ಕೊಂಡ್ ಇಲ್ಲೇ ಇಲ್ಲೇ ಮಕ್ಕೊಂಡ್ ಫೋನ್ ಯಾರ ಕೇಳ್ತಾನ್ರಿ. ಫೋನ್ ಯಾರ ಕೇಳ್ತಿ ಯಥಾಸ್ಥಿತಿ ನನ್ ಕೆಲ್ಸ ಮಾಡ್ತೇನೆ. ಅವಾಗ ಚಂದ ಮಾತಾಡ್ತಾನ್ರಿ, ಎಲ್ಲಾ ಮಾತಾಡ್ತಾನ. ಹೋಗ್ತಾನ 8ಕ್ಕೆ ಹೋದಂದ್ರ 9:30 ಒಳಗ ಬರ್ತಾನ್ರಿ. ನಾ ಎದಕ್ ಹೊಕ್ಕಿ ಏನ್ ಹೊಕ್ಕಿ ಅಂತ ಕೇಳಿದ್ರ, ನೀ ಏನ್ ಕೇಳ್ತಿ ಅದ ನಿಮ್ಗೆಲ್ಲಾ ಹೇಳಿದ್ರ ಅದೆಲ್ಲಾ ಕೆಲಸ ಆಗುದಿಲ್ಲ. ನನಗ್ ಹೇಳಾರ್ದ ಮತ್ ನಾವ್ ಯಾರು ಕೇಳ್ಬೇಕಿಲ್ಲ, ನಿನ್ಗೆ ಯಾರು ಕೇಳಾರದ? ಅದಕ್ಕ ನೀ ಹಿಂಗ್ ಮಾಡ್ತಿ. ನೀ ಇರೋಂಗೆ ಆದ್ರೆ ಇರೋ ಇಲ್ಲಕ್ಕ ಮನಿ ಬಿಟ್ಟು ಹೊರ ಹೋಗಿ. ನೀ ಇರೋದ ಬ್ಯಾಡಿಲ್ಲ, ನೀ ಹೋದ್ರ ನೆಮ್ಮದಿ ಇರ್ತೇನ. ನೀ ಮೊದಲ್ ಹೋಗ್ಲೆ, ನೀ ಸಾಯಿಲೆ, ನೀ ಹೋಗ್ಲೆ. ಈಗರ ಅಂದನ್ ನೋಡ್ರದೆ, ನೀ ಹೋಗ್ಲೆ ಮೊದಲ್ ಮನಿ ಬಿಟ್ಟು ಹೋಗ್ಲೆ. ಏನ್ರಿ ಹಿಂಗ್ ರೊಕ್ಕ ಕೊಟ್ಟ ದುಡದ್ ಹಾಕಿ ಹಿಂಗೆಲ್ಲಾ ನಾವ್ ಮಾಡಿ ಮತ್ತಿಷ್ಟ ಅನಿಶ್ ಹೋದಂದ್ರ ನಮ್ದಂತ ಕರ್ಮ್ರಿ. ನನಗ್ ಇಷ್ಟ ಪಶ್ಚಾತ್ತಾಪ ಪಡಾತೇನ್ರಿ. ನಾನು ಕಣ್ಣೀರ್ಲಿ ಪಾದ ತೊಳೆದೇನ್ ನೋಡ್ರಿ. ನಾ ಈಗ ಒಂದೊಂದ್ ದೇವ್ರ ನಂಬೇನ್, 12 ದೇವ್ರ ನಂಬಿಲ್ರಿ ನಾನು. ಈಗ ಅನ್ಕೊಂಡೇನ್ ನೋಡ, ಏನು ನನಗ 2 ಮಾತ್ ಮಾತಾಡಕ್ ಅವ್ರಿಗೆ ನಿನಗ ಕಲೆಕ್ಷನ್ ಕೊಡುವಲ್ಲಿ ಎಂತ ತಾಯಿ ನೀನು, ನನ್ ಹಡ ತಾಯಿ ಹೋಗ್ಯಾಳ, ನೀ ಕಾಪಾಡ್ತಾಯಿ ನೀನು ಕೊಡುವಲ್ಲಿ ಅಂತ ಅಂದ್ ಫೋನ್ ಹಚ್ಚಿನ್ ನೋಡ್ರಿ. ನಾ ಅಂದ ತಕ್ಷಣ ನಂಗೆ ಲೈನ್ ಸಿಕ್ತು. ಆಯ್ತವ ನೋಡು ತಾಯಿ, ಇಲ್ಲಿ ಒಬ್ಬ ತಾಯಿಯಾಗಿ ನೀವು ಎದುರಿಸ್ತಾ ಇರೋ ಪರಿಸ್ಥಿತಿ ಬಹುಶಃ ಯಾವ ತಾಯಿಗೂ ಅದು ಬರಬಾರ್ದು. ಯಾಕೋ ಗೊತ್ತಿಲ್ಲ, ಹೀಗಾಗ್ಬಿಟ್ಟಿದೆ. ಈಗ ಮಗನ ಮೇಲಿನ ಮಮಕಾರ ಮೋಹವನ್ನ ತೊರೆದರೆ ಮಾತ್ರ ನಿಮಗೊಂದು ಶ್ರೇಷ್ಠವಾದ ದಾರಿಯನ್ನು ನಾನೂ ಹೇಳ್ತೀನಿ, ನೀವು ಅದನ್ನು ಪಾಲಿಸಬೇಕು. ಬಟ್ ಮಗ ಹೋಗ್ಬಿಡ್ತಾನಲ್ರಿ, ಅಥವಾ ಮಗ ಹೆಂಗ ಆಗ್ಬಿಡ್ತಾನಲ್ರಿ ಅಂದ್ರೆ ನಿಮ್ಮ ಜೀವನ ಅಥವಾ ಈಗ ನಾಳೆ ನೀವು 1 ವರ್ಷ ಬದುಕ್ತಿರೋ 5 ವರ್ಷ ಬದುಕ್ತಿರೋ, ಅವನ್ದು ಹೆಂಗೊಂದು ಬದುಕು, ನಿಮ್ದು ಹಂಗೆ ಒಂದು ಬದುಕು. ಈ ತಾಯಿ ಅಥವಾ ಅವನ ನನ್ನ ಮಗ ಇದೆಲ್ಲದಕ್ಕೂ ಮೀರಿ ನೀವೊಬ್ರು ಮನುಷ್ಯರಾಗಿದ್ದೀರಿ, ನಿಮ್ಗೂ ಬದುಕು ಹಕ್ಕಿದೆ ಅಲ್ವಾ? ಯಾವುದೇ ಆಗ್ಲವಾ, ನಿಮ್ಮ ಪೂರ್ವಜರಿಂದ ನಿಮಗೆ ಬಂದ ಆಸ್ತಿಯಾಗಲಿ ಅಥವಾ ನೀವೇ ಸ್ವಯಂ ದುಡಿದ 1 ರೂಪಾಯಿ ಹಣವಾಗಲಿ ಅಯೋಗ್ಯರಿಗೆ ತಲುಪದಂಗೆ ನೋಡಿಕೊಳ್ಳೋದು ಕೂಡ ಅತ್ಯಂತ ಧರ್ಮ ಕಾರ್ಯವಾಗಿದೆ. ಈ ಸಮಯದಲ್ಲಿ ಸ್ವಲ್ಪ ಯಾಕೋ ನಿರ್ಧಾರ ಮಾಡಿದ್ದೀರಿ ಹೊರಗಡೆ ಹೋಗಬೇಕು. ಬಟ್ ಇಲ್ಲಿ ನನಗನ್ಸುತ್ತವ, ಈತನನ್ನ ಸಂಭಾಳಿಸಿಕೊಂಡು ಈತ ಕೇಳಿದಷ್ಟು ಕೊಟ್ಟುಕೊಂಡು ಅಥವಾ ಅವನಂದಂಗೆ ಅನ್ಸ್ಕೊಂಡು ಬೈದಂಗೆ ಬಯಸ್ಕೊಂಡು ಈ ವಿಚಾರದಲ್ಲಿ ನೀನು ಇಲ್ಲಿ ಕೊರಗುವುದಕ್ಕಿಂತ ಮೊದಲು ತ್ಯಜಿಸು ಇವನನ್ನ. ಈತನನ್ನ ಈಗ ನೀನು ತ್ಯಜಿಸದೆ ಹೋದ್ರೆ ಅಂದ್ರೆ ನಾಳೆ ಅವನಿಗೆ ಹಣ ಕೊಡೋರು ಯಾರು ಇಲ್ಲ, ಅಡುಗೆ ಮಾಡಿಕೊಡೋರು ಯಾರು ಇಲ್ಲ, ಮನೆ ಒರೆಸೋರು ಗುಡಿಸೋರು ಯಾರು ಇಲ್ಲ. ನಾಳೆ ದಿನ ಮನೆ ಮನಸ್ಸು ಎಲ್ಲ ಕಡೆ ಗೆದ್ದಲು ಬೆಳೆಯುತ್ತೆ, ಮನೆಯಲ್ಲೂ ಗೆದ್ದಲು ಬೆಳೆಯುತ್ತೆ, ಮನಸ್ಸಲ್ಲೂ ಗೆದ್ದಲು ಬೆಳೆಯುತ್ತೆ. ಅಂಥದ್ದೊಂದು ಕಾಲ ಬರುತ್ತೆ, ಅವತ್ತು ನಿನ್ನ ಬೆಲೆ ಅರ್ಥವಾಗುತ್ತೆ. ಆದರೆ ಈಗ ನೀವೇನು ನಿರ್ಧಾರ ತೆಗೆದುಕೊಳ್ತಿದ್ದೀಯಲ್ಲವ, ನಿನ್ನ ಜೀವನದ ಕೊನೆ ಕ್ಷಣದವರೆಗೂ ಕೂಡ ನನಗೆ ಮಗ ಇಲ್ಲ ಅನ್ನೋ ಭಾವನೆಯಲ್ಲೇ ನಿನ್ನ ತವರು ಮನೆಯನ್ನು ನಂಬಿಕೊಳ್ತೀಯೋ, ಇನ್ಯಾರನ್ನು ನಂಬಿಕೊಳ್ತೀಯೋ, ಅಥವಾ ನಿನ್ನ ಪೆನ್ಷನ್ನಲ್ಲಿ ನೀನು ಬದುಕ್ತೀಯೋ, ಅಥವಾ ನಿನ್ನ ಸ್ವಯಂ ದುಡಿಮೆಯಲ್ಲಿ ನೀನು ಬದುಕ್ತೀಯೋ ತಾಯಿ, ಮಗನ ಇರುವಿಕೆಯನ್ನು ಮರೆತು ನೀನು ನಿರ್ಧಾರ ತಗೊಂಡ್ರೆ ನಿನಗೆ ಇದರಿಂದ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಅಂದರೆ ಏನು? ಆ ಒಳ್ಳೇದು ಅನ್ನೋದು ಯಾವುದಕ್ಕೆ ಸಂಬಂಧಿಸಿದ್ದು? ಒಳ್ಳೇದು ಅನ್ನೋದು ನೀವು ಜೀವಂತವಾಗಿ ಇರೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಯಾಕಂದ್ರೆ ಅದೇ ಪ್ರಥಮ. ಯಾಕಂದ್ರೆ ಇಲ್ಲಿ ಪ್ರಾಣಹಾನಿ ಆಗ್ಬಿಡುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ, ಅದು ನಿನ್ನ ಮಗ ಅನ್ನೋ ಭಾವನೆಯನ್ನ ಬದಿಗಿಟ್ಟು ಸುಮ್ಮನೆ ಒಬ್ಬ ಮನುಷ್ಯನ ಸೈಕಾಲಜಿ ಯೋಚನೆ ಮಾಡುವ, ಯಾವಾಗ ಅವನ ನಶೆ ಅಥವಾ ಅವನ ಸುಖಕ್ಕೆ ನೀನು ಅಡ್ಡಿ ಬರ್ತೀಯ, ಆಗ ಸ್ವಯಂ ನೀನಲ್ಲ ದೇವರು ಬಂದ್ರು ದೇವರನ್ನೂ ಕೊಲ್ಲುವ ಪ್ರಯತ್ನವನ್ನ ಈ ನಶೆ ಒಳಗೊಂಡಿರೋರು ಅಥವಾ ಈ ಚಟಗಳಿಗೆ ಬಲಿಯಾಗಿರೋರು ಮಾಡ್ತಾರೆ. ಇಲ್ಲಿ ಇನ್ನು ನಿಮ್ಮ ಸರ್ವಿಸ್ ಎಷ್ಟು ವರ್ಷ ಇದೆ? 5 ವರ್ಷ ಐತ್ರಿ.
ಆಯ್ತು. ಬಟ್ ಈಗ ಹೊರಗಡೆ ಹೋಗಿ ಎಲ್ಲಿ ಬದುಕ್ತೀನಿ ಅಂತ ನಿಮ್ಮ ಇಚ್ಛೆ ಅಥವಾ ನಿಮ್ಮ ತಯಾರಿ ಏನು ಹೊರಗಡೆ ಹೋಗೋ ವಿಚಾರದಲ್ಲಿ? ಈ ಸದ್ಯ ಏನೈತ್ರಿ, ಇಲ್ಲಿ ಮನಿ ಮಾಡೇನ್ರಿ ನಾ, ಮತ್ತ ಅಂತಂಬ್ರದ ಮನಿ ಐತ್ರಿ, ಅದು ಅಲ್ಲಿ ಪಾಲ್ ಬರ್ತೈತ್ರಿ ನಂದು. ಅಲ್ಲಿ ಪಾಲ್ ತಗೊಳತ್ತೇನ್ರಿ ನಾನು, ಅಲ್ಲಿ 10 ಲಕ್ಷ ಕೊಟ್ಟು ತಗೊಳತ್ತೇನ್ರಿ ಮನಿ. ಎಲ್ಲಿ ಪಾಲ್ ತಗೊಳ್ತೀರಾ? ಅಲ್ಲಿ ವಡಗಾವ್ರಿ, ವಡಗಾವ್ದಾಗ್ರ 4 ಮಂದಿ ಅಂತಂಬರ್ರಿ. ಅಲ್ಲ ಒಂದ್ ನಿಮಿಷ ನಿನ್ ತವ್ರ ಮನೇಲಿ ಪಾಲ್ ತಗೊಳ್ತೀರಿ? ತವ್ರ ಮನಿ ಅಲ್ರಿ, ನಮ್ಮ ಅಂತಂಬರ್ರಿ, ನಮ್ಮ ಮನಿಯವ್ರ ಗಂಡ. ಓಕೆ, ನಿಮ್ ಗಂಡನ ಮನೇಲಿ ಪಾಲ್ ತಗೊಳ್ತೀರಿ? ಗಂಡಂದ್ರಿ ಪಾಲ ತಗೊಳಕತ್ತೇನ್ರಿ, 4 ಮಂದಿ ಅಂತಂಬರ್ರಿ. ನಂದೊಂದ್ ಪಾಲ ಇನ್ನೊಂದು ನಮ್ ನೆಗೇನಿ ಮರ ಆತಾಡ್ರಿ, ಆಕಿದೊಂದ್ ಪಾಲ ತಗೊಂಡ್ 4 ರೂಮ್ ಅಕ್ಕವ್ರಿ, ಆರಾಮ ಅಲ್ಲಿ ಹೋಗಿ ಇದ್ ಬಿಡ್ತೇನ್ರಿ. ನಾ ಈಗ ಏನ್ ತ್ಯಾಗ ಮಾಡೇನ್ ಗೊತ್ತನ್ರಿ, ಈಗ ಎಷ್ಟೊಂದ್ ಆಸ್ತಿ ಐತ್ರಿ, ಈ ಸುತ್ತ 5 ಪ್ಲಾಟ್ ಅದ್ ಆಸ್ತಿ ರೀ, ಇಲ್ಲಿ 70-80 ಲಕ್ಷದ ಆಸ್ತಿ ಐತ್ರಿ ನಂದ್ ಇಲ್ಲಿ. ಇದನ್ನ ಇವ್ನ ತ್ಯಾಗ ಮಾಡಿ ಹೋಗ್ಬಿಡ್ಬೇಕಂತ ಮಾಡೇನ್ರಿ. ನನಗ ಒಂದ್ ಮನಿ ಅಂತ ಅದನ್ನ ಮಾಡ್ಕೊತೇನ್ರಿ. ಅಲ್ಲ, ಈಗ ಈತ ಅಲ್ಲಿಗೆ ಬರಲ್ಲ ಅಂತ ಏನ್ ಗ್ಯಾರಂಟಿ? ಅಲ್ಲಿಗೆ ಬರೋಲ್ಲ ಅಂತಂದ್ರ ನಾ ಹೇಳ್ತೇನ್ರಿ, ಈಗ ಶಾಲೆಗೆ ಬರೋಂಗಿಲ್ಲ, ಅಲ್ಲಿ ಬರೋಂಗಿಲ್ಲ, ಅಲ್ಲಿ ಮನೆಗೆ ಬರೋಂಗಿಲ್ಲ, ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಅರೆ ಕೊಟ್ರೆ ನಾನು ಅದಕ್ಕೆ ಹೆದರಲ್ಲ ಅನ್ನೋ ಮನಸ್ಥಿತಿಯನ್ನ ಅದನ್ನ ಹೇಗವ ನೀನ್ ನಂಬ್ಕೊಳ್ತೀಯ? ಈಗ ಹೆದರಲ್ಲ ಅಂತ ಹೇಳ್ಯಾನಲ್ರಿ, ಅದನ್ನ ಅಲ್ಲಿ ಮಾಡ್ಬಹುದ್ರಿ, ಯಾಕಂದ್ರೆ ಈ ಮನೆಗೆ ಇದ್ಕೊಂಡ್ ಮಾಡ್ಬೇಕ್ ಆಗುದಿಲ್ರಿ. ಇಲ್ಲಿ ಹೇಳಿದ್ರ ಬೇಕಾದ್ರ ಕರತ್ನಿ, ಬೇಕಾದಂಗ್ ಮಾಡ್ನಿ, ನಾ ಹೆದರಲ್ಲ ಅಂತಾನ್ರಿ. ಈಗ ಶಾಲೆಗೆ 1 ನಿಮಿಷ ಕೊಡತಾನಂದ್ರ ಅಲ್ಲಿ ಬೇಕಾದಂಗ್ ಹೇಳ್ಕೊಂಡ್ ಹೋಗ್ಬಹುದ್ರಿ. ನಾವ್ ಬಿಟ್ಟೇನಿ, ನಾ ಮನಿ ಬ್ಯಾರೆ ಮಾಡೀನಿ, ಆದ್ರೂ ನನಗೆ ಇಲ್ಲಿ ಕಿರ್ಕೊಳ ಕೊಡಾತ ನೀವು ಅಂತಾರ ಕೊಟ್ನಿ, ಅಲ್ಲಿ ಹೇಳ್ಕೊಂಡ್ ಹೋಗ್ಬಹುದ್ರಿ ಅವ್ನು. ಮತ್ ಇಲ್ಲಿ ಮನ್ಯಾಗನೂರಿ ಮನಿ ಆಜು ಬಾಜುನು ಮಂದಿ ಅದಾರ್ರಿ, ಬಂದಾನಂದ್ರ ಪೊಲೀಸ್ ಕಂಪ್ಲೇಂಟ್ ಮಾಡಿ ನೀವು ಅಂತೇನ್ರಿ. ನನಗೇನ್ ಅನಸ್ತೈತ್ರಿ, ಇರುದು ಒಂದೈತ್ರಿ, ನಾ ಯಾರಿಗ್ ಮಾಡ್ಲಿ? ನನಗಿಷ್ಟು ದೇವ್ರ ಅನ್ನ ಕೊಟ್ಟಾನು, ಇಷ್ಟು ಪಗಾರ ಕೊಟ್ಟಾನು, ನಾ ಯಾರಿಗ್ ಹಂಚ್ಲಿ, ಯಾರಿಗ್ ಮಾಡ್ಲಿ? ನಾನು ತಣ್ಣೀರ ಕೈ ತೊಡಾತೇನೆ ನೋಡ್ರಿ ಸರಣ. ಸರಿನವಾ, ನಾನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊತಾಯಿ. ಇಲ್ಲಿ ನೀನ್ ಯಾರಿಗೆ ಬರೆಯೋದು, ಯಾರಿಗೆ ಮಾಡೋಣ, ಯಾರಿಗೆ ಕೊಡೋಣ, ಅಥವಾ ಯಾರು ಅನುಭವಿಸೋದಿಕ್ಕಿದು ನೋಡವಾ, ಮೊದಲು ನೀನು ಅರ್ಥ ಮಾಡ್ಕೊ. ನಿನ್ನ ಆಸ್ತಿಯನ್ನ, ನಿನ್ನ ಹಿರಿವಂತಿಕೆಯನ್ನ, ನಿನ್ನ ಸಂಪಾದನೆಗಳನ್ನ ಬದಿಗಿಟ್ಟು ಬದುಕನ್ನ ಯೋಚನೆ ಮಾಡ್ಬೇಕು ಯಾವಾಗಲೂ ಕೂಡ. ಅರ್ಥ ಆಯ್ತಲ್ಲ? ಇದು ಯಾವುದು ನಿಂದಲ್ಲವಾ. ನಾಳೆ ದಿನ ಎಲ್ಲೋ ಬಾತ್ರೂಮ್ಗೆ ಹೋದಾಗ ನಿನ್ ಪ್ರಾಣ ಹೊರಟೋಯ್ತು, ಎಲ್ಲೋ ರಸ್ತೆಯಲ್ಲಿ ನಿನ್ ಪ್ರಾಣ ಹೊರಟೋಯ್ತು, ಯಾವುದೊಂದು ಲೆಕ್ಕ ಇಟ್ಕೊಳ್ತಾ ಇದೀನಿ. ಆಯ್ತು, ನೀನ್ ಯಾವುದರ ಸಂಪಾದನೆ ಬಗ್ಗೆ ಹೇಳ್ತಾ ಇದೀಯಲ್ಲವಾ, ಅಥವಾ ಏನೋ ಇಷ್ಟಿದೆ, ಇದನ್ನು ಮೀರಿ ಒಂದು ನೀನು ಯಾವತ್ತೂ ತಲೆಯಲ್ಲಿಟ್ಟುಕೋ, ನಿನ್ನ ಹೆಸರಲ್ಲಿರೋದನ್ನ ಕಡಿಗೆ ಒಬ್ಬ ಮಗನಾಗಿ ಅವನು ಹಾದಿಗೆ ಬರಲಿಲ್ಲ, ಇಷ್ಟು ದೊಡ್ಡ ಆಸ್ತಿಯನ್ನ ಅವನು ಚಟಕ್ಕೆ ಬಲಿ ಮಾಡಿಬಿಡ್ತಾನೆ ಅಂತ ಯಾವುದೋ ಒಂದು ಧರ್ಮ ಕಾರ್ಯಕ್ಕೆ ಬರ್ಕೊಟ್ಟು ಹೊರಡು. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಪ್ರಾಣ ಹೋಗುತ್ತೆ ಅಥವಾ ಯಾವುದೋ ನಾನು ಒಂದು ಭಯಕ್ಕೋಸ್ಕರ ಒಬ್ಬ ಅಯೋಗ್ಯನಿಗೆ ನಾನು ನನ್ನ ಸಂಪಾದನೆಯನ್ನು, ನನ್ನ ಆಸ್ತಿಯನ್ನು ಕೊಡು, ಅದು ಸ್ವಂತ ಮಗನೇ ಆಗಲಿ. ನಾವು ಯೋಗ್ಯರಿಗೆ ದಾನ ಮಾಡಬೇಕೇ ಹೊರತು ಅಯೋಗ್ಯರಿಗೆ ದಾನ ಮಾಡಬಾರ್ದು. ನಿನ್ನ ಪಾಲಿಗೆ ಅದೆಷ್ಟೇ ಬರ್ಲವಾ, ನಿನ್ನದು ಅಂತ ಅದೆಷ್ಟೇ ಇರಲಿ, ಕಡೆಗೆ 3 ಹೊತ್ತು ಊಟ, ಮಲಗೋಕೆ ಏನು ತಲೆ ನೆಲಕ್ಕೆ ಹಾಕಿದ್ರೆ ನಿದ್ದೆ ಬರಬೇಕು, ಮಾಡೋಕ್ಕೊಂದು ಕೆಲಸ ಬೇಕು, ಮೈ ತುಂಬ ಸ್ವಲ್ಪ ಆರೋಗ್ಯ ಚೆನ್ನಾಗಿರಬೇಕು, ಸ್ವಲ್ಪ ನನ್ನ ಕೆಲಸ ನಾನು ಮಾಡ್ಕೊಳ್ಳೋವಷ್ಟು ಶಕ್ತಿ ಬೇಕು. ಬಟ್ ಮಗನ ವಿಚಾರದಲ್ಲಿ ಹೇಳ್ತೀನಿ, ನೀವು ಹೇಳ್ತಿರುವುದನ್ನು ನೋಡಿದ್ರೆ ಇದು ಮನುಷ್ಯ ಪ್ರಯತ್ನದಿಂದ ಸರಿ ಹೋಗುವುದಲ್ಲ, ಅದಕ್ಕೆ ಕಾಲವೇ ಹೊಡೆತ ಕೊಡಬೇಕು. ಅದರ ಬದಲಾವಣೆಯನ್ನು ನಿರೀಕ್ಷೆ ಮಾಡುವುದನ್ನು ಬಿಡವಾ. ನನ್ನ ಪಾಲಿಗೆ ಅಥವಾ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನನಗೊಂದು ಸಂತಾನವಿದೆ ಎನ್ನುವುದನ್ನೇ ಮರೆಯುವ ಸಮಯಕ್ಕೆ ನೀವು ಬಂದು ನಿಂತಿದ್ದೀರಿ. ಗೊತ್ತಿಲ್ಲ ಯಾಕೋ ಅವತ್ತಿನ ಆರಂಭದಲ್ಲೇ ನೀವು ಅದನ್ನು ತ್ಯಜಿಸಬಹುದಿತ್ತು. ಇಲ್ಲ, ನೀವಿಂಗ ನಡ್ಕೊಳ್ಳೇಬೇಕು, ಅದ್ರ ಬಿಟ್ಟು ಬೇರೆ ವಿಧಿ ಇಲ್ಲ. ಯಾವುದೇ ಆಗಲಿ ಚಿಗುರಿನಲ್ಲಿ ಚೂಟ ಹಾಕಬೇಕು, ಯಾಕೋ ಬಿಟ್ಕೊಂಡಿದ್ದೀರಿ, ಇವತ್ತು ನಿಮ್ಮ ಬುಡಕ್ಕೆ ಬಂದು ಬಿದ್ದಿದೆ. ಈಗ ನೀವು ಅದರಿಂದ ಬಚಾವಾಗೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಆಯ್ತು, ಒಂದು ತಾಯಿಯಾಗಿ ಅಥವಾ ಅವನ ಅಮ್ಮನಾಗಿ ಅನ್ನೋದಕ್ಕಿಂತ ನೀವೊಬ್ಬರು ಮನುಷ್ಯರಾಗಿ ನಿಮಗೂ ಬದುಕೋ ಹಕ್ಕಿದೆ. ಗುರುವಿನ ಸ್ಥಾನದಲ್ಲಿದ್ದೀರಿ ಅಥವಾ ಶಿಕ್ಷಕರ ಸ್ಥಾನದಲ್ಲಿದ್ದೀರಿ. ನೀವಿಲ್ಲಿಂದ ಬೇರೆ ಕಡೆ ಸ್ಥಳಾಂತರವಾಗಿ
ಅಲ್ಲಿ ನಿಮ್ಮ ಬದುಕಿನ ಭದ್ರತೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಮಗ ಯಾವುದೇ ಕಾರಣಕ್ಕೂ ಅಲ್ಲಿ ಬಂದು ಇದೇ ಥರ ಯಾವುದೇ ಚಿಕ್ಕ ಹಿಂಸೆ ಕೊಟ್ಟರೂ ಕೂಡ ಆತನನ್ನು ಕಾನೂನಾತ್ಮಕವಾಗಿ ಎಲ್ಲಿಡಬೇಕು, ಏನು ಮಾಡಿಸಬೇಕು, ಅದರಲ್ಲಿ ನೀನು ಹಿಂದೆ ಮುಂದೆ ನೋಡಿದ್ರೆ ಕರ್ಮ ನಿನ್ನನ್ನು ತಿಂದುಕೊಳ್ಳುತ್ತೆ. ಯಾಕಂದ್ರೆ ಅವತ್ಯಾವತ್ತೋ ಕಠಿಣ ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ಇವತ್ತು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಯಾಕೋ ನಾನು ಅವತ್ತು ಅಯ್ಯೋ ಇರೋನೊಬ್ಬ ಮಗ, ಅಯ್ಯೋ ಯಾರು ತಿನ್ಬೇಕು ಬಿಡು, ಅಯ್ಯೋ ಯಾರಿಗೆ ಮಾಡ್ಬೇಕು ಬಿಡು ಅಂದ್ರೆ ಕೇಳ್ದಾಗ್ಲೆಲ್ಲ ಕೊಟ್ಕೊಂಡು ಅದು ನಿಮ್ಮ ಗಂಡ ಆಗಿರ್ಬೋದು, ನೀವಾಗಿರ್ಬೋದು, ನಿಮ್ಮ ಅಯ್ಯೋ ಅವ್ರ ಸರ ಕೊಟ್ಟಿದ್ದು ಅಂತ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನೀವೊಂದು ವ್ಯವಸ್ಥೆ ಸಂಸಾರದೊಳಗಡೆ ಅದು ನೀವು ಒಳಗೊಂಡಂತೆ ಇತ್ತಲ್ವಾ. ಅವ್ರು ಕೊಟ್ರು ಅಂತ ಅರ್ಥ ನೀವು ಕೊಟ್ರಿ ಅಂತಲೇ ಹೌದು. ಇಲ್ರಿ, ಅವರು ಬಹಳ ಯಪ್ಪ 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 ಅನ್ಕೊಂತಾರಿ. ನೀವು ಅವ್ರ ಸೇವಾ ಮಾಡವ್ರೆ, ಯಪ್ಪ ಏನ್ ತಿನ್ನೋಂಗೈತಿ ಅನ್ನೋ, ಯಪ್ಪ ನನಗೆ ಇಷ್ಟು ರೊಕ್ಕ ಬೇಕು ನೋಡ್ ನಾವ, ನಾವ್ ಯಾಕೆ ರೊಕ್ಕ ಕೊಡ್ತೀರಿ, ಅವ್ ಎಲ್ಲಿ ಹೋಗ್ಯಾನು ನಾ ಬಂದಿನ್ ಕೇಳ್ತೀನ್ರಿ. ನಿಮ್ಮ ಬಂದಳೆ ಅಂತ ಅಲ್ವಾ. ನನಗೆ 21 ವರ್ಷಕ್ಕೆ ಕೆಡುವಷ್ಟು ಕೆಟ್ಟ ಸಂಸ್ಕಾರ ಕೊಟ್ಟಿದ್ರ ನೀವು. ಅವ್ ಗುರುತು ಮಾಡಿ ಕೊಟ್ಟೆ ಇಲ್ರಿ, ಆಮೇಲೆ ಇರ್ತಿರ ಸ್ವಲ್ಪ ಗೊತ್ತಾತಾರ ನಮ್ಗ. ಯಾವ್ದವ ಇದು? ಒಬ್ಬ ಶಿಕ್ಷಕಿಯಾಗಿ ನಿಮ್ಗೆ ಅದೊಂದು ಕನಿಷ್ಠ ಪ್ರಜ್ಞೆ ಇಲ್ರಿಲ್ವಾ ಅದ್ರ ಬಗ್ಗೆ? ಅಲ್ಲ, ಒಂದ್ 21 ವರ್ಷಕ್ಕೆ ಹಂಗೇನೋ ಒಂದು ಆದಾಗ ಕೈ ಕಾಲು ಮುರಿದು ಮನೇಲಿ ಕೂರಿಸ್ಬೇಕು, ಇಲ್ಲ ಹಿಂಗೆ ಬದುಕಬೇಕಣ, ನೀನ್ ಹಿಂಗೆ ಬದುಕಲ್ಲ ಅಂದ್ರೆ ಹೋಗೋ, ಮನೆ ಬಿಟ್ಟು ಹೋಗೋ ಅಂತ ಆ ಹಂತಕ್ಕೆ ಹೇಳುವಷ್ಟು ಬರಲೇಬೇಕು, ಬೇರೆ ದಾರಿ ಇಲ್ಲ. ಅವತ್ ನೀವು ಮಮಕಾರ ತೋರಿಸಿದ್ರಿ, ತಗೋ ಇವತ್ತು ಕತ್ತರಿಸ್ತೀನಿ, ಕೊಲ್ತೀನಿ, ದುಡ್ಡು ಕೊಡದೆ ಹೋದ್ರೆ ನೀನ್ ಒಬ್ಬ ತಾಯಿಗೆ ಈ ಮಟ್ಟಿಗೆ ಹೇಳ್ತಾನೆ ಅಂದ್ರೆ ಅದು ಎಲ್ಲಿಂದ ಶುರುವಾಗಿರ್ಬೋದು, ಮತ್ತು ಅದು ಎಲ್ಲಿಂದ ಶುರುವಾದಾಗ್ಲಿಂದ ನೀವು ಎಷ್ಟು ಅಸಡ್ಡೆ ತೋರಿರ್ಬೋದು ಅದ್ರ ಬಗ್ಗೆ. ಇಲ್ರಿ, ನಾನು ಅವಾಗ ಮಾಡಿಲ್ರಿ, ಅದಕ್ ನಂದು ತಪ್ಪಾಗೈತ್ರಿ. ಆದ್ರ ಈಗ ಮಾತ್ರ ನನ್ನ ಕೊಲ್ಲಾಕು ಹೆಸಂಗಿಲ್ರಿ. ನೀವೇ ಸಹಿಸಿಕೊಂಡು ಬಂದ ಆ ವಿಷ ಇವತ್ತು ಬ್ರಹ್ಮಾಂಡವಾಗಿ ಬೆಳೆದಿದೆ. ಈಗ ನೀವು ಅದನ್ನ ಸರಿ ಮಾಡೋ ಪ್ರಯತ್ನ ಮಾಡಬೇಡಿ. ಕೇವಲ ಇದರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಆಸ್ತಿಯ ವಿಚಾರವಾಗಿಯೂ ಅಷ್ಟೇ, ನಿಮ್ಮ ಜೀವನದ ಕೊನೆ ಕ್ಷಣದವರೆಗೂ ಕೂಡ ಈತನಲ್ಲಿ ಅಂಥದ್ದೇನೋ ಶ್ರೇಷ್ಠ ಬದಲಾವಣೆ ಕಂಡು ಬಂತಲ್ಲವ, ಕೊಟ್ಬಿಡು, ಮಗ ಬದುಕೊಳ್ಳಿ. ಇಲ್ಲ ಈತ ಅದೇ ದುಷ್ಟತನದಲ್ಲಿ ಮುಂದುವರೆದ ಅಂದ್ರೆ ದಯವಿಟ್ಟು ನೀನು ಹೋಗುವ ಮುನ್ನ ನಿನ್ನ ಆ ಆಸ್ತಿ, ಯಾಕಂದ್ರೆ ಈ ಆಸ್ತಿಯನ್ನ ಕುಡಿದು ತಿಂದು ಕಳೆಯೋದಿಕ್ಕೆ ಅಂದ್ರೆ ಕೂತು ಉಂಡರೆ ಕುಡುಕೆ ಹೊನ್ನು ಸಾಲದು, ಎಷ್ಟಿದ್ರೂ ಸಾಲುವುದಿಲ್ಲ, ಹೌದಲ್ಲ? ಅದೇ ನಿನ್ನ ಪೂರ್ವಜರು ಏನೇನು ಬೆವರು ಸೂರಿಸಿ, ಅಥವಾ ನಿನ್ನ ಗಂಡನ ಪೂರ್ವಜರು ಏನೇನು ಬೆವರು ಸೂರಿಸಿ ಮಾಡುವುದ್ರಲ್ಲವ, ಅದನ್ನ ಇಂಥ ಚಟಕ್ಕೆ ಬಿಡುತ್ತಾರೆ ಅಂದ್ರೆ ನನ್ನ ಪ್ರಾಣಕ್ಕಿಂತ ನಾನು ಅದನ್ನ ಯೋಗ್ಯರ ಕೈಗೆ ತಲುಪಿಸಿ ಹೋಗುವುದಿದೆಯಲ್ಲ, ಅದು ನೀನು ಈ ಜನ್ಮದಲ್ಲಿ ತೆಗೆದುಕೊಂಡ ಅತಿ ದೊಡ್ಡ ಶ್ರೇಷ್ಠ ನಿರ್ಧಾರವಾಗುತ್ತೆ. ಕೆಲವೊಮ್ಮೆ ಸಂತಾನಗಳ ಕಾರಣಕ್ಕೆ ನಾವು ಹೋಗ್ಲಿ ಬಿಡು ಅನ್ನೋ ಕಾರಣಕ್ಕೆ, ಅಥವಾ ಅಂಥದ್ದು ಈಗ ಅವನಿಗೆ ಹಕ್ಕಿರೋನು ಬರೀ ಕಾನೂನಾತ್ಮಕ ಹಕ್ಕಿದ್ರೆ ಸಾಲದು, ಅದಕ್ಕೊಂದು ಯೋಗ್ಯತೆ ಬೇಕು, ಅದಕ್ಕೊಂದು ಶ್ರೇಷ್ಠವಾದ ವ್ಯಕ್ತಿತ್ವ ಬೇಕು. ಬರೀ ಕಾನೂನಲ್ಲಿ ನನಗೆ ಹಕ್ಕಿದೆ, ನಾನು ನಮ್ಮ ಅಪ್ಪಂಗೆ ಹುಟ್ಟಿದ್ದೀನಿ, ನನಗೆ ಬರಬೇಕದು ಹಕ್ಕು ಮಾತ್ರ ಸಾಲದು. ಪೂರ್ವಜರ ಆಸ್ತಿಯನ್ನು ತೆಗೆದುಕೊಳ್ಬೇಕಾದ್ರೆ ಬರೀ ಕಾನೂನಾತ್ಮಕ ಹಕ್ಕು ಸಾಲದು, ಒಂದು ಯೋಗ್ಯತೆ ಬೇಕು. ಯಾಕಂದ್ರೆ ಪೂರ್ವಜರಿಗೇನು ಭಗವಂತ ಬಂದು ವರ ಕೊಟ್ಟಿದ್ದಲ್ಲ, ಅವರು ಕಷ್ಟಪಟ್ಟು ದುಡಿದಿದ್ದ, ಹೌದಲ್ಲ? ಹಾಗೆ ಕಷ್ಟಪಟ್ಟು ದುಡಿದಿದ್ರಲ್ಲಿ ಇವನ್ ನಿಂತು ನೇಗಲಾಕಿ ಅಥವಾ ಏನು ಆರೆಕೋಲ್ ಹಾಕಿ ಇನ್ನೇನು ಉಳುಮೆ ಮಾಡಿ ಇನ್ನೇನು ಮಾಡೋದು ಬೇಡ. ಆದ್ರೆ ಇಂಥ ದುಶ್ಚಟಗಳಿಗೆ ನೀರು ಕರಗ್ದಂಗೆ ಕರಗೋಗ್ತಾ ಇದೆ ಅಂದ್ರೆ ಆ ನಿಮ್ಮ ಪೂರ್ವಜರು ಎಲ್ಲಿ ಕೂತ್ಕೊಂಡು ಅಳ್ತಾವ್ರೋ ಏನೋ. ಈಗ ನೀನೇನ್ ನಿರ್ಧಾರ ತಗೊಂಡಿದೀಯಲ್ಲವಾ, ಅದು ಸರಿ ಇದೆ. ನಿನ್ನ ಮಗನ ಮೇಲಿನ ಮಮಕಾರವನ್ನು ಬಿಡು, ಮೋಹವನ್ನ ಬಿಡು. ನೀನ್ ಯಾರಿಗ್ ಪಾಠ ಮಾಡ್ತೀಯಲ್ಲವಾ, ಆ 16 ಮಕ್ಳಿದಾವಲ್ಲ, ಅವೇ ನಿನ್ನ ಮಕ್ಕಳು. ಹಾಗಂದುಕೊಂಡು ನಿನ್ನ ಜೀವನವನ್ನು ನೀನು ಕಳಿ. ಗಂಡ ಒಂಚೂರು ಮುಂದೆ ಹೋಗಿದ್ದಾರೆ, ನೀನೊಂಚೂರು ಹಿಂದೆ ಹೋಗ್ತೀಯ ಅಷ್ಟೇ ತಾಯಿ. ಎಲ್ರೂ ಒಂದ್ ದಿವಸ ಹೋಗೋದೆ. ಮೆರಿತಾ ಇರೋ ನಿನ್ನ ಮಗ ಕೂಡ ಒಂದು ದಿವಸ ಹೋಗೋದೆ. ಇಲ್ಲಿ ಕೂತು ಮಾತಾಡ್ತಿರೋ ನಾನು, ಕೇಳ್ತಾ ಇರೋ ಇವರು, ಎಲ್ಲರೂ ಒಂದ್ ದಿವಸ ಹೋಗೋದೆ. ಆದ್ರೆ ಹಾಗೆ ಹೋಗುವ ಮುನ್ನ 3 ದಿನ ಬದುಕಿದ್ರು ಸತ್ಯವನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಬದುಕಬೇಕೇ ಹೊರತು ಮಗ ಅನ್ನೋ ಕಾರಣಕ್ಕೆ ಸುಳ್ಳನ್ನು ಅಪ್ಪಿಕೊಂಡು, ಜೊಳ್ಳುಗಳನ್ನು ಅಪ್ಪಿಕೊಂಡು, ದುಷ್ಟತನವನ್ನು ಅಪ್ಪಿಕೊಂಡು ಬದುಕಬಾರದು. ಎಲ್ಲಾರು ಅಂತಾರ ನನಗೆ ಹಾದುವಾಗ ಏನ ಟೀಚರ್ ಮಗ ಹಿಂಗಾಗಿತ್ತಲ್ಲ, ಸಣ್ಣ ಹುಡುಗರೆಲ್ಲ ಹಿಡ್ಕೊಂಡು ಎಲ್ಲಾರು ಅಂತಾರ್ರಿ. ಹೌದು ತಾಯಿ, ಬಿದ್ದವರಿಗೆಲ್ಲ ಒಂದೊಂದು ಕಲ್ಲು ಅನ್ನೋ ಹಾಗೆ ಈ ಸಮಯದಲ್ಲಿ ಮಗನ ನೋವು, ಮಗನ
ದುಷ್ಟತನ ಒಂದು ಕಡೆ ನೋವು ಕೊಟ್ರೆ, ಈ ಮಗನ ದುಷ್ಟತನವನ್ನ ಉದಾಹರಣೆಯಾಗಿ ಕೊಟ್ಟು ನೀನು ಶಿಕ್ಷಕಿ ಆಗ್ಲಿಕ್ಕೆ ಯೋಗ್ಯಳಲ್ಲ ಅಂತ ಮಾತಾಡ್ಲಿಕ್ಕೂ ಶುರು ಮಾಡ್ತಾರೆ. ಮಗನನ್ನೇ ಕಾಪಾಡಿಕೊಳ್ಳಲಾಗದೆ ಇರೋ ಹೆಣ್ಮಗಳು ಅಥವಾ ಒಬ್ಬ ಶಿಕ್ಷಕಿ ಮಕ್ಕಳಿಗೆ ಏನ್ ಬುದ್ಧಿ ಕಲಿಸ್ತಾಳೆ? ಯಾರೋ ಹೇಳೋದು ಬೇಡವಾ, ನಿನ್ನ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೋ. ನಾನು ಅನ್ಕೋತೇನ್ರಿ, ಯಾರು ಇರೋದು ಬೇಡ್ರಿ ಇಲ್ಲಿ. ಅದ್ ಕೆಲವೊಮ್ಮೆ ಹಾಗಾಗುತ್ತೆ ತಾಯಿ. ಅವ್ನಿಗೆ ಏನ್ರಿ ನಾನು ಯಾರ ಹುಡುಗರು ಬಿಟ್ರೆ ಬೈತೇನಿ, ಕೂದ್ಲಾ ಬಿಟ್ರೆ ಬೈತೇನಿ, ಹಾಲು ಸರದಿ ಹಾಕೊಂಡ್ರೆ ಬೈತೇನಿ ಅಂತಾದ್ರಾಗ ನೀನು ಕೂದ್ಲಾ ಈ ನಮನಿ ಬಿಟ್ಟಾನ್ರಿ, ಏನಾದ್ರ ಹೇಳಂಗಿಲ್ರಿ, ರೌಡಿಗಳಂಗ ಕೂದ್ಲಾ ಬಿಟ್ಟಾನ್ರಿ, ದಾಡಿ ನಮನಿ ಬಿಟ್ಟಾನು. ಯಾಕಂದ್ರ ನಿನ್ಗೇನ್ ಗೊತ್ತೈತಿ ಫ್ಯಾಷನ್ ಅದ, ನೀ ಹಳೆ ಹೋಗು, ನಿನಗೇನ್ ಗೊತ್ತೈತಿ, ಸುಮ್ ಕುಂದ್ರ. ಆಯ್ತವ, ಈಗ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಜಸ್ಟ್ ಈಗ ನಮ್ಮ ಗಮನ ಇರೋದು ಮುಂದೆ ನೀನ್ ಏನ್ ನಿರ್ಧಾರ ತಗೊಳ್ಬೇಕು ಅಂತ. ಈಗ ಏನು ಹೋಗ್ಬೇಕು, ಅಲ್ಲೇನು ಬದುಕ್ತೀನಿ, ಅಲ್ಲೇನು ಅಂದ್ರೆ ಈತನ ಜೊತೆ ಇದ್ದು ಬದುಕು ನಿನಗೆ ಬೇಡವ, ಆಯ್ತಲ್ಲ? ನನಗ್ ಪೀಡ್ಸ್ ಬರ್ತೈತ್ರಿ ರಾತ್ರಿ, ಆರೋಗ್ಯ ಸರಿ ಇಲ್ರಿ ನಂದು. ನನಗೆ ನಮ್ಮ ಮನ್ಯಾಗ ಇವ್ರ ಸಂಬಂಧ್ರಿ ಟೆನ್ಷನ್ ಆಗಿ ಪೀಡ್ಸ್ ಬರಾತೈತ್ರಿ ನನಗ ರಾತ್ರಿ ರೀ. ಈಗ್ಲೂ? ಹ್ಞೂನ್ರಿ, ಹಿಂಗ ಡೈಲಿ ಗುಳಿಗೆ ತಗೊಂಡ್ಬಕ್ಕೋಬೇಕ್ರಿ. ನಮ್ಮ ಇನ್ನೊಮ್ಮೆ 12ಕ್ಕೆ ಫೋನ್ ಮಾಡ್ಯಾರ ನನಗೆ, ಅಲ್ಲಿದ್ದೀನಿ ನಾ ಏನಿದೀನಿ ಅಂತ ಅವ್ರಿಗೆ ಫೋನ್ ಹಚ್ಚೇನ್ರಿ ನಾನು. ಹಿಂಗಾಗಿರಿ ಅವ್ರು ನಿನ್ ಗುಳಿಗೆ ತಗೊಂಡ್ ಮೊದಲು ಗುಳಿಗೆ ಬಾಟ್ಲಿಗೆ ತಗೊಂಡಿ ಅಂತಾರ. ಅದ್ರಾಗ ಇವನ್ ಟೆನ್ಷನ್ದಾಗ ಮತ್ತಿಷ್ಟ ಇದಾಗೈತ್ರಿ ನಾನು. ಬೇಡವ, ಟೆನ್ಷನ್ ಮಾಡ್ಕೊಂಬಿಡವ. ಈಗ ಆಯ್ತು, ಈಗ ನಿನ್ ಕೈ ಮೀರಿ ಅದು ಹೋಗ್ಬಿಟ್ಟಿದೆ. ಯಾವುದು ನಿನ್ ಕೈ ತಪ್ಪಿ ಹೋಗಿದ್ಯೋ, ಕಳೆದು ಹೋಗಿದ್ಯೋ, ಸತ್ತು ಹೋಗಿದ್ಯೋ, ಬಿಟ್ಟು ಹೋಗಿದ್ಯೋ, ದೂರ ಆಗಿದೆಯೋ, ಯಾವ್ದು ನಿನ್ನ ಕೈಲಿ ಇಲ್ವೋ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಯೋಚನೆ ಮಾಡಿದ್ರೆ ಏನಾಗುತ್ತೆ? ಅಬ್ಬಬ್ಬಾ ಅಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ, ಹಾಸಿಗೆ ಹಿಡಿತೀಯ. ಇನ್ನೂ ಸ್ವಲ್ಪ ಓಡಾಡ್ಕೊಂಡು ನಿನ್ನ ಕೆಲಸ ನೀನು ಮಾಡ್ಕೊಳ್ತಿರೋದಕ್ಕೆ ಬದುಕು ಒಂಚೂರು ಹಿತ ಅನ್ನಿಸ್ತಾ ಇದೆ. ನೀನೂ ಬಿದ್ದು ಹೋಗಿ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕೆ ಆಗದೆ ಇರೋ ಪರಿಸ್ಥಿತಿಗೆ ಬಂದು ಮಗ ನೋಡಿದ್ರೆ ಹಿಂಗೆ, ನಿನ್ನ ಆರೋಗ್ಯ ನೋಡಿದ್ರೆ ಹಿಂಗೆ, ನಾಳೆ ದಿನ ಬೇಡವ. ಈಗ ನಿನ್ನ ಆರೋಗ್ಯವನ್ನ ಆ ಮಟ್ಟಿಗೆ ಕೆಡಿಸೋದೇನು? ಯೋಚನೆ ಚಿಂತೆ ಮಾಡಬೇಡ. ತಾಯಿಗೆ ಬೆಲೆ ಇಲ್ಲ, ಒಂದು ವಂಶಕ್ಕೆ ಒಂದು ಗೌರವ ಬೆಲೆ ಇಲ್ಲ, ಅಥವಾ ಒಂದು ಒಳ್ಳೆ ವ್ಯಕ್ತಿತ್ವ ಇಲ್ಲ. ಈಗಿದ್ದಾಗ ತ್ಯಜಿಸಿ ಬಿಡಬೇಕು. ತ್ಯಜಿಸುವ ಕೆಲಸವನ್ನ ಪೂರ್ವದಲ್ಲಿಯೇ ನೀವು ಮಾಡಬೇಕಿತ್ತು. ಗೊತ್ತಿಲ್ಲ ಯಾಕೋ ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಿ. ಈಗ ನಿಮ್ಮದೊಂದು ಏಕಾಂಗಿ ಹೋರಾಟ. ಶಿಕ್ಷಕಿಯಾಗಿ ನೂರಾರು ಮಕ್ಕಳಿಗೆ ಬೆಳಕನ್ನು ತೋರಿಸುವ, ಜ್ಞಾನವನ್ನು ನೀಡುವ, ಅಥವಾ ಅವರ ಶೈಕ್ಷಣಿಕ ಜೀವನವನ್ನು ಶ್ರೀಮಂತಗೊಳಿಸುವ ಒಬ್ಬ ಶಿಕ್ಷಕಿ ಇವತ್ತು ಸ್ವಂತ ಮಗನ ಕಾರಣಕ್ಕಾಗಿ ಕಣ್ಣೀರಾಗ್ತಾರೆ. ಇಷ್ಟೊತ್ತಲ್ಲಿ ಕೂತ್ಕೊಂಡು ದೇವರ ಸ್ಮರಣೆ ಮಾಡಿ ಭಗವಂತನ ಎದುರು ಕಣ್ಣೀರಾಗ್ತಾರೆ. ಈ ಪರಿಸ್ಥಿತಿ ಬರಬಾರ್ದು. ಗೊತ್ತಿಲ್ಲ ಪೂರ್ವದ್ದೋ ಅಥವಾ ಕಳೆದ ಅನೇಕ ವರ್ಷಗಳ ಹಿಂದಿನ ತಪ್ಪು ನಿರ್ಧಾರಗಳು, ಪೂರ್ವ ಜನ್ಮದ್ದೋ ಗೊತ್ತಿಲ್ಲ. ಈ ದಿನ ಇಲ್ಲಿಗೆ ಬಂದಿದ್ದೀಯವ, ನಿನ್ನ ಭಗವಂತ ಕೈ ಬಿಡಲ್ಲ. ನೀನು ಇಲ್ಲಿಂದ ಒಂದು ಒಳ್ಳೆ ಸಮಯ ನೋಡಿಕೊಂಡು ಎಲ್ಲ ತಯಾರಿ ಮಾಡಿಕೊಂಡು ಜಾಗ ಖಾಲಿ ಮಾಡು, ಮಾತ್ರೆಗಳನ್ನು ಸರಿಯಾಗಿ ತಗೊಳ್ಳವ, ಚಿಂತೆ ಮಾಡಬೇಡ. ನೀನೇನು ಸಾಯೋ ಕೊನೆ ಕ್ಷಣದವರೆಗೂ ಮನೇಲಿ ಟ್ಯೂಷನ್ ಮಾಡೋಕಾದ್ರೂ ಸರಿ, ನಿನ್ನ ಕೊನೆ ಕ್ಷಣದವರೆಗೂ ಈ ಶಿಕ್ಷಕ ವೃತ್ತಿಯೊಂದಿಗೆ ನಿನ್ನ ಬದುಕನ್ನು ಮುಗಿಸಿಕೊಂಡು ಬಿಡು. ಯಾಕಂದ್ರೆ ನಿನಗೀಗ ಅತಿ ದೊಡ್ಡ ಜೀವನ ಸಂಗಾತಿ ಏನು ಗೊತ್ತನವ? ನಿನ್ನ ವೃತ್ತಿ. ಮತ್ತೆ ಆ ವೃತ್ತಿಯಲ್ಲಿ ನಿನ್ನ ಜೊತೆಗಿರುವ ಆ ಮಕ್ಕಳು, ಮತ್ತೆ ನಿಮ್ಮ ಸಹೋದ್ಯೋಗಿಗಳು, ಅಥವಾ ನಿಮ್ಮ ಸ್ನೇಹಿತರು, ಅಥವಾ ನಿಮ್ಮ ತವರು ಮನೆ, ಅಥವಾ ಯಾರೋ ಬಂದು ಇಲ್ಲ ನಾವು ಇದ್ದೀವಿ ಬನ್ನಿ ಈಗಲಾದ್ರೂ ಚೆನ್ನಾಗಿರಿ ಅಂತ ಏನೋ ಒಂದೆರಡು ಮಾತು ಹೇಳಿದ್ರಲ್ವ, ಒಳ್ಳೆ ಮಾತು ಅಲ್ವಾ? ಅವರನ್ನ ನಿನ್ನ ಸರ್ವಸ್ವ ಅಂದುಕೊಂಡು ನೀನು ಬದುಕಬೇಕವ. ಈತನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೀನು ಆಸ್ತಿಯನ್ನು ಬರ್ಕೊಡೋದು, ಅಥವಾ ಸುಮ್ಮನೆ ಅವನು ಏನಂದ್ರು ಹೊಡೆದ್ರು, ತಲೆ ಮೇಲೆ ಹೊಡೆದ್ರು, ಬೈದ್ರು ಸಹಿಸ್ಕೊಂಡು ಹೋಗೋದು ಬೇಡವ. ನೀನು ಕಾನೂನಾತ್ಮಕ ಅಂದ್ರೆ ಪೂರ್ವದಲ್ಲಿ ಬಹಳ ಹಿಂದೆ ಯಾವಾಗ ಅದೊಂದು ಚಿಕ್ಕ ಸೂಚನೆಗಳು ಕಾಣ್ತಿತ್ತೋ ಅವತ್ತೇ ನಾನು ಕಟುವಾಗಿ ನಿರ್ಧಾರ ತಗೊಂಡು ಬಿಟ್ಟಿದ್ರೆ ಇವತ್ತು ಇರ್ತಿತ್ತು, ಇಲ್ಲ ಹೋಗಿರ್ತಿತ್ತು, ಎಲ್ರಿಗೊಂದು ಆಗಿರ್ತಿತ್ತು. ಆದ್ರೆ ನಾನು ಅವತ್ತು ಕಠಿಣ ನಿರ್ಧಾರ ಯಾಕೆ ತಗೊಳ್ಳಿಲ್ಲ? ಅಯ್ಯೋ ಹೆತ್ತು ಕರುಳು ಇರೋದೊಂದು ಮಗ, ಅವನು ನಾನು ಕಠಿಣ ನಿರ್ಧಾರ ತಗೊಂಡು ಆಚೆಗೆ ಹಾಕ್ಬಿಟ್ರೆ, ಅಥವಾ ಪೊಲೀಸ್ನವ್ರಿಗೆ ಹಾಕೊಟ್ಬಿಟ್ರೆ, ಅಥವಾ ಇನ್ನೇನೋ ಮಾಡಿದ್ರೆ ಇರೋ ಒಂದು ಮಗ ಹಿಂಗ ಆಗ್ಬಿಡ್ತಾನೆ. ಅದು ಹೇಳ್ತಾರಲ್ಲವಾ, 10 ಅಡಿಯೋ ಜಾಗದಲ್ಲಿ ಒಂದು ಮುತ್ತು ಹಡಿ ಅನ್ನೋ ಹಾಗೆ ಒಂದೇ ಒಂದು ಮುತ್ತು ಒಂದುಕೊಂಡೆ. ಆದ್ರೆ ಇವತ್ತು ಕುತ್ತಾಗಿದೆ ನಿನ್ನ ಬದುಕಿಗದು, ಕುತ್ತು ತಂದು ಬಿಟ್ಟಿದೆ.
ಒಂದ್ ಕೆಲ್ಸ ನಾ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ. ನೀವ್ ಏನ್ ಹೇಳ್ತಿ? ಬೇಡವ್ವ, ನಿನ್ನ ಬದುಕನ್ನು ನೀನು ನೋಡ್ಕೊಳ್ಳೋಕೆ ಇನ್ನೂ ಭಗವಂತ ನಿನಗೆ ಶಕ್ತಿ ಕೊಡ್ತಾನೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳವ, ನೀನು ಯಾರ ಕಾಲ್ದಡಿಗೂ ಸಿಗದಂಗೆ ನಿನ್ನ ಜೀವನವನ್ನು ಮುಗಿಸ್ಕೊಳ್ತೀಯ, ಯೋಚನೆ ಮಾಡಬೇಡ. ನನಗೆ ಒಂದು ಧೈರ್ಯ ಐತ್ರಿ, ನನ್ ಗಂಡನ್ ಮನಿ ತಗೊಂತೇನ್ರಿ, ನನಗೆ ಇರು ಮಠ ಅನ್ನ ಐತ್ರಿ, ಇವ್ ಎತ್ತೈತ್ರಿ ಸಾಕ್, ನಾ ಹೆಂಗ್ ಬೇಕಾದಂಗ್ ಬದುಕ್ತೇನ್ರಿ, ಯಾರ ಮ್ಯಾಲ ಹಂಗಿಲ್ಲ. ನೋಡವ್ವ, ನಿನಗೆ ಅನ್ನಕ್ಕೆ ನೀನ್ ದಾರಿ ಮಾಡ್ಕೊಳ್ಬಹುದು, ಮತ್ತೆ ಮನೆಗೆ ನೀನ್ ದಾರಿ ಮಾಡ್ಕೊಳ್ಬಹುದು, ಇರೋಕ್ ಜಾಗ, ಕೊಂಡ್ಕೊಳ್ಳೋಕೆ ಅಕ್ಕಿ ಕೊಂಡ್ಕೊಳ್ಳೋಕೆ, ದಿನಸಿ ಕೊಂಡ್ಕೊಳ್ಳೋಕೆ ನಿನ್ನ ಹತ್ರ ದುಡ್ಡು ಇರ್ಬೋದು. ಬಟ್ ಆರೋಗ್ಯ ಅದು ಹಾಗೆ ಇನ್ನೊಬ್ಬರಿಂದ ಹರಿದು ಬರುವುದಲ್ಲ, ಅದು ಪೆನ್ಷನ್ನು ಅಲ್ಲ, ಅಥವಾ ಪೂರ್ವಜರ ಆಸ್ತಿಯೂ ಅಲ್ಲ. ಅದು ಸ್ವಯಂ ನಿನ್ನ ಆಲೋಚನೆಗಳಿಂದ ನೀನು ಕಾಪಾಡ್ಕೊಳ್ಬೇಕಾಗಿರೋ ಶ್ರೀಮಂತ ವಸ್ತು, ಹೌದಲ್ಲ? ನಿನ್ನ ಆಸ್ತಿ, ಅಂತಸ್ತು, ಇದ್ಯಾವುದೂ ಬೇಡವಾದ ಅಥವಾ ಇದ್ಯಾವುದೂ ನಿನ್ನನ್ನು ಕಾಪಾಡದೇ ಇರೋ ಸ್ಥಿತಿ ಯಾವಾಗ ಬರುತ್ತೆ? ಆರೋಗ್ಯ ಕೆಟ್ಟಾಗ ಬರುತ್ತೆ, ಹೌದಲ್ಲ? ಆರೋಗ್ಯ ಮುಖ್ಯ ರೀ. ಆರೋಗ್ಯದಿಂದ ಗಂಡನನ್ನ ಕಾಪಾಡಿಕೊಳ್ಳೋದಿಕ್ಕೆ ನಿಮಗೆ ಕೋಟಿ ಅಥವಾ ಲಕ್ಷ ಲಕ್ಷ ಸಾಧ್ಯತೆಗಳಿತ್ತು, ಯಾಕೆ ಉಳಿಲಿಲ್ಲ ಮತ್ತೆ? ಅಂದ್ರೆ ಅಲ್ಲಿ ನಿನ್ನ ಲಕ್ಷಾಂತರ ರೂಪಾಯಿ ಆಸ್ತಿ ಅಥವಾ ಇದೆಲ್ಲ ಯಾಕೆ ಬೆಂಬಲಕ್ಕೆ ಬರಲಿಲ್ಲ? ಯಾಕಂದ್ರೆ ಅವರು ಯೋಚನೆ ಮಾಡಿಯೋ ಅಥವಾ ಇನ್ನೇನೋ ಕಾರಣಕ್ಕೆ ಅವರು ಒಂದು ರೀತಿಯಲ್ಲಿ ಬಳಲಿ ಬಿಟ್ಟಿದ್ರು. ನಿಮ್ದು ಹಂಗಾಗೋದು ಬೇಡವ. ನಿನ್ನ ಪೆನ್ಷನ್ನು ಅಥವಾ ನಿನ್ನ ಸ್ಯಾಲ್ರಿ ಅಥವಾ ನಿನ್ನ ಆಸ್ತಿ ಇವೆಲ್ಲವನ್ನು ಮೀರಿ 4 ದಿನದ ಬದುಕು ಹೋಗುವ ಮುನ್ನ, ಅದು ಮಗ ಆಗಲಿ, ಎತ್ತಿದ್ದೀಯಾ, ನಿನ್ನ ಕರ್ತವ್ಯ ನೀನು ಮಾಡಿದ್ದೀಯಾ, ಸರಿ ತಪ್ಪುಗಳನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀಯಾ, ಅವರಿಗೆ ರೆಕ್ಕೆ ಬಂದಿದೆ, ಅವರು ಹಾರಾಡ್ತವ್ರೆ, ಅವ್ರು ಬಿದ್ದಾಗ ನೋಡ್ಕೊಳ್ತಾರೆ ಅವ್ರ ಜೀವನವನ್ನ. ಈಗ ನಿನ್ನ ಜೀವನ ನೀನು ನೋಡಿಕೊಂಡು, ಯಾರು ನಿನಗೆ 4 ಒಳ್ಳೆ ಹಿತವಾದ ಮಾತುಗಳನ್ನು ಆಡ್ತಾರೆ, ನಿನ್ನ ಹಿತವನ್ನ ಯಾರು ಬಯಸ್ತಾರಲ್ಲವ ತಾಯಿ, ಅವ್ರ ಜೊತೆ ಇದ್ದುಕೊಂಡು ನಿನ್ನ ಕಡೆಯ ಸಮಯವನ್ನ ಚೆನ್ನಾಗಿ ಸ್ವಲ್ಪ ಆನಂದವಾಗಿಸಿಕೋ, ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದುಕೊಂಡು ಹೋಗು. ಇದು ಹಿಂಗ್ ಮಾಡ್ತಾನೆ, ಹಂಗ್ ಮಾಡ್ತಾನೆ, ಹಂಗ್ ಕೂದಲು ಬಿಟ್ಟಾನೆ, ಹಿಂಗ್ ಮಾಡ್ತಾನೆ, ಇಲ್ಲ, ಈತನ ಚರ್ಚೆ ನಿನ್ನ ಹೃದಯದಲ್ಲಿ, ನಿನ್ನ ಅಂತರಂಗದಲ್ಲಿ ಉದ್ಭವಿಸಿದಷ್ಟು ನಿನ್ನ ಅಂತರಂಗ ಕಲ್ಮಶವಾಗುತ್ತೆ ಹೊರತು ಅದೇನು ಭಗವಂತನ ಚಿಂತನೆನ ಸದಾ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಲ್ವಲ್ಲ. ಮನಸ್ಸನ್ನೋದಿಲ್ರಿ, ಅದಕ್ಕೆ ಸ್ವಚ್ಛಲ್ರಿ. ಬೇಡವಾ ಈ ಸಮಯದಲ್ಲಿ ನಾನು ಹೆಚ್ಚೇನು 30 ವರ್ಷ ಆದ್ರಿ, ದಿನ ಜಾಕ ಮಾಡಕ್ ಆಗೋದಿಲ್ರಿ, ಮನ್ಯಾಗ ಸೋಲಾರ್ ರೀ, ಬೋರ್ ಹಾಕ್ಸಿದೇನ್ರಿ, ನೀರ್ ಯಾವತ್ತೂ ರೀ ಎಂಟ್ರ ಕುಂದ್ರಸೇನ್ರಿ, ಇದಿಲ್ಲ ಅನ್ನೋಂಗಿಲ್ರಿ ಮನ್ಯಾಗ. ಬೇಡವಾ, ನಾನೀಗ ಹಾಕೊಟ್ಟ ಮನಸ್ಥಿತಿಯಲ್ಲಿ ನೀನು ಮುಂದುವರಿ. ನಾನು ಎಷ್ಟು ಹೇಳಿದ್ರು ನೀನ್ ಇನ್ನೂ ಹಳೆಯದನ್ನೇ ತರ್ತೀಯ, ನಾನೇನ್ ಹೇಳಿ ನಿನಗೆ? ಕೇಳಿಸ್ಕೋ, ನೀವು ಮತ್ತೆ ಈ ಹಸು ದನ ಕರುಗಳು ಮೆಲ್ಕ್ ಹಾಕ್ತಂಗೆ ಪದೇ ನೀವು ಅದನ್ನೇ ಮೆಲ್ಕ್ ಹಾಕ್ತೀರಾ ಅಂದ್ರೆ ಮತ್ತೆ ನನ್ನ ಮಾತಿಗೆ ಏನ್ ಅರ್ಥ ಇದೆ ಅಲ್ಲಿ? ನೀನ್ ನಂಬಿರೋ ದೇವ್ರಲ್ಲ, ಕೃಷ್ಣ ಬಂದ್ರು ನಿನ್ನನ್ನು ಕಾಪಾಡಕ್ಕಾಗಲ್ಲವಾ? ಅರ್ಥ ಮಾಡ್ಕೊಂಡು ಈಗಲಾದ್ರೂ ಸರಿಯಾದ ನಿರ್ಧಾರ ತಗೋ. ನಿನ್ ಮನೆಯಲ್ಲಿ ಫಿಲ್ಟರ್ ಆಯ್ತೋ, ಸೋಲಾರ್ ಆಯ್ತೋ, ಫ್ರಿಡ್ಜ್ ಆಯ್ತೋ, ಟಿವಿ ಆಯ್ತೋ, ಈ ಜೀವವಿಲ್ಲದ ವಸ್ತುಗಳ ಮೇಲಿನ ಮೋಹ ಈಗ ಬಿಡು. ವಯಸ್ಸಾದ ಜೀವಗಳಿಗೆ ಸಹಾಯ ಮಾಡವಾ, ಬಡವರಿಗೆ ಸಹಾಯ ಮಾಡು. ನೀನು ಹೋಗೋಕ್ಕಿಂತ ಮುಂಚೆ ನಿನ್ನ ಆಸ್ತಿಯನ್ನ ಕರಗಿಸಿ ಎಷ್ಟು ಜನರ ನಗುವಿಗೆ ಕಾರಣವಾಗ್ಲಿಕ್ಕೆ ಸಾಧ್ಯ ಹೋಗುತ್ತೋ ಆ ಪುಣ್ಯವನ್ನಾದ್ರೂ ಗಳಿಸ್ಕೋ. ಯಾಕಂದ್ರೆ ಇದಂತೂ ಸಿಗ್ಲಿಲ್ವಲ್ಲ. ಅಂದ್ರೆ ನನ್ನ ಮನೆಯವರಿಗೆ ನಾನು ಬೇಡವಾದೆ ಎಂದಾಗ ಇಡೀ ಜಗತ್ತನ್ನ, ಇಡೀ ಸಮಾಜವನ್ನ ನನ್ನ ಮನೆ ಅಂದ್ಕೊಳ್ಬೇಕು ನಾನು. ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಸಾಧಕರು ಅನ್ಸ್ಕೊಂಡಿದ್ದು ಹೀಗೆ. ಅವ್ರ ಗಂಡನಿಗೆ ಅವ್ರು ಬೇಡವಾದ್ರು, ಅವರ ಮಕ್ಕಳಿಗೆ ಅವ್ರು ಬೇಡವಾದ್ರು, ಅಥವಾ ಅವ್ರ ತಂದೆ ತಾಯಿಗೆ ಅವ್ರು ಬೇಡವಾದ್ರು, ಅವರು ಆಮೇಲೆ ನಿರ್ಧಾರ ಮಾಡಿದ್ರು, ಹೌದಾ ನನ್ನ ಮನೆಯವರಿಗೆ ನಾನು ಬೇಡ ಅಲ್ವಾ, ಆಯ್ತು ಇಡೀ ಜಗತ್ತಿಗೆ ನಾನು ಬೇಕು ಅನ್ನೋ ತರ ನಾನು ಬದುಕು ತೋರಿಸ್ತೀನಿ ಅಂತ ಹಾಗೆ ಬದುಕಿ ಹೋದವರು. ಹಾಗೆ ನಿನ್ನನ್ನು ಭಗವಂತ ಯಾಕೋ ಗಂಡನಿಂದ ದೂರ, ಮಕ್ಕಳಿಂದ ದೂರ, ಎಲ್ಲರಿಂದ ಯಾಕೋ ದೂರ ಮಾಡಿದ್ದಾನೆ ಅಂದ್ರೆ ಸಮಾಜವನ್ನ ಅಂಟಿಕೊಳ್ಳುವ ಸಮಯ, ಸಮಾಜಕ್ಕೆ ಮಾತೃ ಪ್ರೀತಿಯನ್ನ ತೋರಿಸುವ ಸಮಯ. ಯಾವುದೋ ನಿಮ್ಮ ಶಾಲೆಯಲ್ಲೇ ಯಾವುದೋ ಒಂದು ಮಗುವಿಗೆ ಏನೋ ಉಪಕಾರ ಮಾಡೋದು, ಅಥವಾ ದಾರಿಯಲ್ಲಿರೋರಿಗೆ ಏನೋ ಉಪಕಾರ ಮಾಡೋದು, ಹೋಗ್ಬೇಕಾದ್ರೆ ಏನೂ ತಗೊಂಡು ಹೋಗಲ್ಲವ. ದುಷ್ಟರಿಗೆ ಬಿಟ್ಟು ಹೋಗೋದಕ್ಕಿಂತ ಯೋಗ್ಯರಿಗೆ ನಿನ್ನ ಕೈಲಾದಷ್ಟು ಮಾಡಿಬಿಟ್ಟು ಹೋಗುವುದಿದೆಯಲ್ಲ, ಅದೊಂದು ಪುಣ್ಯ. ನಿನ್ನ ಜೀವನದ ಮುಂದಿನ ದಿನಗಳನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳವ. ನಿನ್ನ ದುಡಿಮೆಯ, ಯಾಕಂದ್ರೆ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಇದೆ. 10 ರೂಪಾಯಿ ಬಂದ್ರೆ ವಯಸ್ಸಿದ್ದ ಕಾಲದಲ್ಲಿ 8 ರೂಪಾಯಿ ತಿನ್ನೋ ಶಕ್ತಿ ಇತ್ತು. ಈಗ 8 ರೂಪಾಯಿ ತಿನ್ನೋ 2 ರೂಪಾಯಿ ತಿಂದು ಸ್ವಲ್ಪ ಏನು ಮೆಕ್ಕಿದ್ದನ್ನ ಸಮಾಜಕ್ಕೆ, ಯಾಕಂದ್ರೆ ಯಾವ್ದನ್ನೂ ಹೊತ್ಕೊಂಡು ಹೋಗಲ್ಲ. ಅಂಡ್ ಹೋಗ್ತಾ ಹೋಗ್ತಾ 3 ಹೊತ್ತು ಊಟದಿಂದ 2 ಹೊತ್ತು ಊಟಕ್ಕೆ ಬರಬೇಕು, ಯಾಕಂದ್ರೆ ವಯಸ್ಸಾಯ್ತು. 3 ಹೊತ್ತು ಅಯ್ಯೋ
ತಡಿಯಪ್ಪ, ಈಗ ಪಿಂಚನ್ ಬರುತ್ತೆ ಅಂತ 3 ಹೊತ್ತು ಬದಲು 4 ಹೊತ್ತು ಊಟ ಮಾಡೋಕ್ಕಾಗುತ್ತಾ? ಹ್ಮ್ ಪಿಂಚನ್ ಅಲ್ಲ, ಕೋಟಿ ರೂಪಾಯಿ ಬಂದರೂ ದೇಹಕ್ಕೆ ತಕ್ಕಂಗೆ ವಯಸ್ಸಿಗೆ ತಕ್ಕಂಗೆ ನಾವು ನಡ್ಕೊಳ್ಬೇಕಾಗುತ್ತೆ. ಹ್ಮ್. ಇಡೀ ಜೀವನ ಪೂರ್ತಿ ಸುಖಕ್ಕೋಸ್ಕರ ಒದ್ದಾಡ್ತೀವಿ, ಆದ್ರೆ ತಗೊಂಡು ಮನೆಗೆ ಬರೋವಷ್ಟರಲ್ಲಿ ಆಯಸ್ಸು ಅನ್ನೋದೇ ಇರುವುದಿಲ್ಲ. ಅಲ್ರಿ ಇಂತ ಮಕ್ಳು ಇದ್ರು ಅಷ್ಟ ಸತ್ರು ಅಷ್ಟ ಅಲ್ರಿ. ಮಕ್ಕಳ ಕುರಿತು ನಾನು ಇಷ್ಟೊತ್ತು ಹೇಳಿದ್ದೀನಲ್ಲವಾ, ಏನ್ರಿ ಕರೆನಾರಿ ನನಗ ಎಲ್ಲಾ ರೀತಿಯಲ್ಲೂ ಮಕ್ಕಳಿದ್ದಾವೆ. ರಾಕ್ಷಸ ರೀತಿಯ ಮಕ್ಕಳು, ದೈವರ ರೀತಿಯಲ್ಲಿ ಮಕ್ಕಳು, ಎಲ್ಲಾ ರೀತಿಯಲ್ಲೂ ಮಕ್ಕಳಿದ್ದಾರೆ. ಅವರು ರಾಕ್ಷಸರು ಅಂತ ಗೊತ್ತಾದಾಗ ನಾನು ಸ್ವಲ್ಪ ಸರಿಯಾಗಿ ನಿರ್ಧಾರ ತಗೊಳ್ಬೇಕಿತ್ತು, ಹಾಗಂತ ಓಡಿಸ್ಬಿಡ್ಬೇಕಿತ್ತು ಅಂತ ನಾನು ಹೇಳ್ತಿಲ್ಲ. ಇವತ್ತು ಏನ್ ತ್ಯಜಿಸುವ ಬುದ್ಧಿ ಇವತ್ತು ಮಾಡ್ತಿದೀಯಲ್ಲವಾ, ಇದು ಇಟ್ಸ್ ಟೂ ಲೇಟ್. ತುಂಬಾ ಬಹಳ ನಿಧಾನವಾಯಿತು ಅಂತ ನಿನಗೆ ಅನ್ನಿಸ್ತಾ ಇಲ್ವಾ? ನಾನು ಕೇವಲ ಅದ್ರ ಬಗ್ಗೆ ಮಾತಾಡ್ತೀನಿ. ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೈತಿ ಅಂದಂಗ ನನಗೆ ಈಗ ಕೇವಲ ಅವನನ್ನ ರಕ್ಷಿಸುವುದು ನಿಮ್ಮ ಕೈಲಿಲ್ಲ, ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಸೊ ಕಡೆಯ ಸಮಯದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಭಗವಂತನ ವಚನಗಳನ್ನು ಕೇಳಿ ಸತ್ಸಂಗಗಳಲ್ಲಿ ಭಾಗವಹಿಸಿ ಭಗವಂತನ ಚಿಂತನೆ ಮಾಡಿ ಅವನ ಹೆಂಗೆ ಇವನ್ ಹೆಂಗೆ ಅವನೇನು ಮಾಡ್ಕೊಂಡ ಮನೆ ಏನಾಯ್ತು ಆಯ್ತು ಇದು ಯಾವ್ದಿಲ್ದೆ ಹೋದ್ರು ನಿಮ್ ಪಿಂಚನಲ್ಲಿ ನಿಮ್ದು ಜೀವನ ಕಳೆದು ಬಿಡುತ್ತೆ. ಹೌದಲ್ಲ? ಯಾವ್ದು ಉಳಿಸ್ಕೊಂಡು ಏನಾಗ್ಬೇಕಾಗಿದೆ? ನಮ್ ತಮ್ಮಗಳು ಬಾ ಅಂತಾರೆ. ಬೇಕಾದವರು ಅದನ್ನು ಉಳಿಸ್ಕೊಳ್ಳಿ. ಈಗ ಕೇವಲ ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ನಿಮ್ ತಮ್ಮಂದಿರೋ ಯಾರೋ ನಿಮ್ ಬೆಂಬಲಕ್ಕಿದ್ದಾರಲ್ಲ ಅವರ ಆಶ್ರಯದಲ್ಲಿ ನಿಮ್ ಜೀವನ ಕಳೆಯವ. ಈಗ ನಿಮ್ ಪ್ಲಸ್ ಪಾಯಿಂಟ್ ಏನ್ ಗೊತ್ತನವ, ಕೇಳಿಸ್ಕೊ. ನಿನ್ ಪ್ಲಸ್ ಪಾಯಿಂಟ್ ಏನಂದ್ರೆ, ಇದೇ ನಿಮ್ಮ ವಯಸ್ಸಿನ ಒಂದು ತಾಯಿ, ಏನ್ ಗೌರ್ಮೆಂಟ್ ಕೆಲಸ ಇಲ್ಲ ಏನೂ ಇಲ್ಲ, ಅಯ್ಯೋ ನನ್ನ ಮಗ ಹಿಂಗ್ ಮಾಡ್ತಾನೆ ಸ್ವಾಮಿ, ನನ್ ಗಂಡನೂ ಇಲ್ಲ, ಈಗ ತವ್ರ ಮನೆಯವರು ಕರೀತಿದ್ದಾರೆ ಹೋಗ್ಬೇಕು ಅಂದ್ಕೊಂಡಿದೀನಿ ಸ್ವಾಮಿ ಎಂದಾಗ, ನಿಮ್ದು ಅಂತ 4 ಕಾಸು ದುಡಿಮೆ ಇದೆ, ನೀವು ತಮ್ಮನ ಮನೆಗೆ ಹೋದ್ರು ಯಾರು ಹಂಗಲ್ಲಿ ಇರಂಗಿಲ್ಲ, ನಿಮ್ ದುಡಿಮೇಲೆ ನೀವು ಬದುಕ್ತೀರಾ. ಹೌದಲ್ಲ? ಅದೇ ಬೇರೆ ತಾಯಂದಿರಾಗಿದ್ರೆ ಅವ್ರ ಕತೆ ಏನು, 1-2 ದಿವಸ ಚೆನ್ನಾಗಿ ನೋಡೋರು, ಆಮೇಲೆ 3ನೇ ದಿವಸ ಅಯ್ಯೋ ಇವಳು ಬಂದ್ ಇಲ್ಲೇ ತಿನ್ಕೊಂಡ್ ಕೂತಾಳೆ ಅನ್ನೋರು. ಅವರಲ್ಲ, ನಿನ್ನದು ಅದೊಂದು ಪ್ಲಸ್ ಪಾಯಿಂಟ್. ಭಗವಂತ ಕಷ್ಟ ಕೊಟ್ಟದ ಜೊತೆಗೆ ಅದೇನೋ ನಿನ್ನೊಂದು ಸೇಫ್ ಝೋನ್ ಅಲ್ಲಿ ಇಟ್ಟಿದ್ದಾನವ, ಅದ್ರ ಬಗ್ಗೆ ನಿನ್ ಕೃತಜ್ಞತೆ ಇರ್ಲಿ. ನನಗೆ ಹೆಂಗೈತೇನ್ರಿ, ನಮ್ ತಮ್ಮ ಪ್ಯಾರಲೈಸ್ ಆಗೈತ್ರಿ, ಅವ್ನ್ ದುಡಿಯಂಗಿಲ್ರಿ. ನಮ್ ತಮ್ಮನ್ ಏನ್ತ್ರಿ ಸಣ್ಣದಾಗ್ರಿ 9ನೇ ಹೋಗೈತ್ರಿ ಒಂದ್ ಹುಡುಗಿರಿ, ಅದಕ್ಕಿಂತ ಸಾಂದ್ ಒಂದ್ ಹುಡುಗ ಐತ್ರಿ. ಈಗ ಸದ್ಯ ನೀ ಬಾ, ನೀ ನನ್ ಜೊತೆ ಇರ್ಬಾನಿ ಅಂತಾರ ಅವ್ರು. ಯಾಕ ನಂದೆಲ್ಲಾ ಐತ್ರಿ ಅದಕ್ ಬಾ ಅಂತಾರ. ಆಯ್ತು, ಅವರ ಆಲೋಚನೆಗಳು 1000 ಇರಲಿ, ಬಟ್ ನೀನ್ ಮೈಯೆಲ್ಲ ಕಣ್ಣಾಗಿದ್ದುಕೊಂಡು ಅವ್ರಿಗೂ ಏನು ಉಪಕಾರ ಮಾಡೋಕ್ಕಾಗುತ್ತೆ ನಿನ್ ಕೈಲಾದಷ್ಟು ಮಾಡವ. ಏನ್ ನೀನ್ ಕುತ್ತಿಗೆ ಕುಯ್ಕೋ ಅಂತ ನಾನು ಹೇಳಲ್ಲ. ಆದ್ರೆ ಇಂತಹ ಸಮಯದಲ್ಲಿ ಹಣ ಕೊಡ್ತೀಯೋ ಬಿಡ್ತೀಯೋ ಅಥವಾ ಅವರು ಆ ಸ್ವಾರ್ಥದಲ್ಲಿದ್ದಾರೋ ಇಲ್ವೋ ಅನ್ನೋದಕ್ಕಿಂತ ಇಂಥ ಸಂಕಷ್ಟದ ಕಾಲದಲ್ಲಿ ಬಾರವ್ವ ಅಂತ ಕರೆಯೋದಿಕ್ಕೂ ಒಂದು ನಾವು ಕೃತಜ್ಞವಾಗಿರ್ಬೇಕಲ್ಲವ, ಅಲ್ವಾ? ಈ ಸಮಯದ ಬರ್ಬೇಡ ಕಣಮ್ಮ, ನೀನ್ ಅಲ್ಲೇ ಏನಾದ್ರೂ ಅನುಭವಿಸ್ಕೊಂಡಿದ್ರೆ ಇನ್ನೂ ದುಃಖ ಆಗೋದು ನಿನ್ಗೆ. ಅದು ಲೆಕ್ಕಾಚಾರ ಬಿಟ್ಬಿಡಿ, ಅದು ಎಲ್ಲಾರ ಮನೆಯಲ್ಲೂ ನಡೆಯೋದೆ. ಬಟ್ ಬಂದು ನಮ್ ಜೊತೆ ಇರವ ಅಥವಾ ನಾವಿದ್ದೀವಿ ಅಂತ ಹೇಳೋ ಮನ್ಸುಗಳಿದ್ದಾವಲ್ಲ, ಅದು ಸ್ವಾರ್ಥದಿಂದ ಹೇಳಿದ್ರೋ ಏನ್ರಲ್ಲಿ ಹೇಳಿದ್ರೋ ಅದು ಆಮೇಲೆ ಗೊತ್ತಾಗುತ್ತೆ. ಬಟ್ ಹೀಗೆ ಉಸಿರುಗಟ್ಟೋ ಸಮಯದಲ್ಲಿದ್ದಾಗ ಒಂಚೂರು ನನ್ಗೆ ಉಸಿರಾಡ್ಲಿಕ್ಕೆ ಜಾಗ ಕೊಟ್ಟರು ಅಂದಾಗ ನಾನು ಕೃತಜ್ಞತೆ ಇರ್ಬೇಕಲ್ವಾ? ನಾನು ಏನೇ ಹೇಳ್ತಾ ಇದ್ದೀನಿ, ನಿಮ್ ತಮ್ಮವ್ರು ನಿಮ್ಮನ್ನು ಕರೀದೇ ಹೋದ್ರು ಅಥವಾ ಯಾರು ಬರದೇ ಹೋದ್ರು ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ನಿಮಗೆ ಬರೋ ಹಣದಲ್ಲಿ ನಿಮ್ಮ ಜೀವನ ಮಾಡಿಕೊಂಡು ನೀವು ಸುಖವಾಗಿ ಒಂದು ಕಡೆ ಇದ್ದು ಬಿಡಿ. ಮಗನ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕೆ ಏನಾಗಬೇಕೋ ನೀನ್ ಕ್ಷಮಿಸಬಹುದು, ಆದರೆ ಸಮಾಜ ಖಂಡಿತ ತುಂಬಾ ದಿನ ಇದನ್ನೆಲ್ಲ ಕ್ಷಮಿಸಲ್ಲ. ಕರ್ಮ ಯಾವುದೋ ರೀತಿಯಲ್ಲಿ ಅದು ಹೊಡೆಯುತ್ತೆ. ನೀನ್ ಯಾವುದಕ್ಕೂ ಮಮಕಾರವನ್ನು ವ್ಯಕ್ತಪಡಿಸಿ ಕಣ್ಣೀರು ಹಾಕೋದನ್ನ ಬಿಟ್ಟು ಕೇವಲ ನಿನ್ನ ಆರೋಗ್ಯ ನೋಡಿಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಲ್ಲಿಗೆ ಹೋಗಿ ನೀನು ಬದುಕವ. ಅಲ್ಲಿಗೆ ಬಂದು ಏನಾದರೂ ಮಾಡ್ದಂದ್ರೆ ಖಂಡಿತ ನೀನು ಕಾನೂನು ಕ್ರಮವನ್ನು ತೆಗೆದುಕೊಂಡು ಅದಕ್ಕೊಂದು ಪಾಠ ಕಲಿಸಬೇಕು, ಅಥವಾ ನಿನ್ನ ಸೇಫ್ಟಿಯನ್ನು ನೀನು ಮಾಡ್ಕೊಳ್ಬೇಕಲ್ವ. ಮಗನ ಮಮಕಾರ, ಮಗನ ಮೇಲಿನ ಅವನು ಹಿಂಗೆ ಕೊಣೋ ಹಂಗೆ ಕೊಣೋ, ಅದು ಹಿಂಗಾಗೋ ಹಂಗಾಗೋ, ನೀನು ಯಾಕೋ ಹಿಂಗೆ, ಇದು ಯಾವುದು ಮಾಡಬೇಡ. ಸುಮ್ಮನೆ ಅದು ಇನ್ನೂ ಟೆಂಪ್ಟ್ ಆಗುತ್ತಷ್ಟೇ, ಇನ್ನೂ ಪ್ರಚೋದನೆಗೊಳಗಾಗುತ್ತೆ. ಸೂಟಿ ಬಂತಲ್ರಿ, ಸೂಟಿ ಊರು ಹೊಂಟೇನ್ರಿ. ಇದ್ ಸಾಮಾನ ಎಲ್ಲಾ ಸೂಟಿ ಬಂತಲ್ರಿ, ಈಗ ಸೂಟಿ ಊರಿಗೆ ಹೊಂಟೇನ್ರಿ. ನಾ ಊರಿಗೆ ಹೊಂಟೇನ್ರಿ ದಸರಾ ಸೂಟಿಗೆ. ಇದ್ ಸಾಮಾನ ಎಲ್ಲಾ ಮಾರ್ಕೊಂಡ್ ತಿಂದ್ಬಿಡ್ತಾನ್ರಿ.
ನಾನು ಏನು ಹೇಳವ, ನಾನು ಕೇವಲ ಇಲ್ಲಿ ಕೂತು ನಿನಗೆ ಹೇಳಬಹುದು, ನಾಳೆ ನೀನ್ ಹೇಗೆ ಬದುಕಬೇಕು, ಮಮಕಾರವನ್ನ ಮರೆತು ಇವನನ್ನ ತ್ಯಜಿಸಿ ಕೇಳಿಸ್ಕೊಡವ, ಬೇರೆ ಕಡೆ ಹೋಗಿ ನೀನು ಬದುಕಬೇಕು ಅಂತ ಅಷ್ಟು ಮಾತ್ರ ಹೇಳಬಹುದು. ನಾನು ಆತ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಬಟ್ ಆತನ ಕುರಿತು ಒಂದು ಹೇಳ್ತೀನಿ. ಮುಂದಿನ 5 ವರ್ಷದ ಒಳಗಾಗಿ ಆತ ಈ ವಿಚಾರದಲ್ಲಿ ಎಂದೋ ಒಂದು ದಿನ ಜ್ಞಾನೋದಯ ಆಗಿ ಅಥವಾ ತಾನು ಮಾಡ್ತಿರೋ ತಪ್ಪು ಅಂತ ತಿಳ್ಕೊಂಡು ಕಡೆ ಸಮಯದಲ್ಲಾದ್ರೂ ನಿನ್ನ ಪಾದ ಹಿಡಿದು ನಿನ್ನ ಸೇವೆ ಮಾಡ್ಲಿಕ್ಕೆ ಒಂಚೂರು ಮನಸ್ಸು ಬಂತೋ ಗೆದ್ದುಕೊಂಡ್ರು, ಇಲ್ಲ ಆತನ ಬದುಕು ಅತ್ಯಂತ ಹೀನಾಯ ಸ್ಥಿತಿಯನ್ನ ತಲುಪುತ್ತೆ. ಇವತ್ತು ಸುತ್ತ ಯಾರ್ಯಾರಿದ್ದಾರೆ ಅವ್ರು ಯಾರೂ ಬಂದು ಒಂದು ಮಾತ್ರೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇರೋ ಸ್ಥಿತಿ ಬರುತ್ತೆ. ಅದು ಮಗನಿಗೆ ಒಳ್ಳೇದಲ್ಲವ. ಅದನ್ನ ನಾನು ಇನ್ನೊಂದು ಮಾತು ಹೇಳ್ತೇನೆ. ನನಗೆ ಎಷ್ಟು ಮಂದಿ ಹೇಳಿದ್ರಿ, ಇಲ್ಲ ನಿನ್ ಮಗ ಹಿಂಗತಾನೆ, ನಾನ್ ನಿನ್ಗೆ ಇದನ್ ಕೊಡ್ತೀನಿ, ಸಂಸ್ಕಾರ ಕೊಡ್ತೀನಿ, ನಾನ್ ಜೊತೆ ಬಾರ ನಿನ್ ಜೊತೆ ಬಾರ ಅಂತಂದ್ರೆ ನಾ ಮನಸ್ಸು ಮಾಡ್ಲಿಲ್ರಿ. ಯಾಕ ನಾನ್ ಮಾತಾಡೋ ರೀತಿ ನೋಡಿದ್ರೆ ನಾ ಹಿಂಸೆ ಬಿಡ್ತೇನ್ರಿ. ಇದು ಒಳ್ಳೇದಲ್ಲ, ನಾ ಅಂತಕ್ಕೆಲ್ಲ ನನ್ ಜೀವನದಾಗ ಇಂಥದ್ ಎಂದೂ ಮಾಡಿಲ್ಲ. ನೀವ್ ಅಣ್ಣ ತಮ್ಮರಾಗಿ ನನಗೆ ಸಹಾಯ ಮಾಡ್ರಿ, ಕೂಡ್ರಿ, ನಿಂದಿರ್ರಿ, ಮಾತಾಡ್ರಿ, ಎಲ್ಲಾ ಮಾಡ್ರಿ, ಹೆಲ್ಪ್ ಮಾಡ್ರಿ, ನಿಮ್ಗೇನ್ ಬೇಡ ಅನ್ನೋದಿಲ್ಲ, ನಾನು ಹೆಲ್ಪ್ ಮಾಡ್ತೇನೆ. ಆದ್ರೆ ಸಂಬಂಧ ಅಂತಾದು ಇಂತಾದು ಅಂತ ಹಿಂಗ್ ಹೋಗ್ಬೇಡ್ರಿ ನೀವು ಅಂತ ಹೇಳಿ ಕೈ ಬಿಟ್ಟು. ನಿಜನವ. ಈ ಜಗತ್ತಲ್ಲಿ ನೀನ್ ಅರ್ಥ ಮಾಡ್ಕೋತಾಯಿ, ಎಲ್ಲದಕ್ಕಿಂತ ಅತಿ ದೊಡ್ಡ ಸಂಪತ್ತು ಶೀಲ, ವ್ಯಕ್ತಿತ್ವ, ಕ್ಯಾರೆಕ್ಟರ್. ಅದು ಆಗಿ ಹೋಗೈತ್ರಿ ಈಗ ರೀ. ಅರ್ಥ ಆಯ್ತಲ್ಲ? ಮನುಷ್ಯ ರೀ ಕೊಳ್ಳ ಕಾಲಾಗಿರ್ಲಿಕ್ಕಂದ್ರ ಮನುಷ್ಯನ ಚೇಂಜ್ ಆಕೈತಿ, ನೋಡ್ತಾರ್ರಿ. ಹೌದವ್ವ, ನಿಮ್ ಬುದ್ಧಿ ನಿಮ್ ಕೈಲಿ ತಗೊಂಡ ಎರಡು ಹಾಕೊಂಡ್ ಅಡ್ಯಾಡತ್ತೇನ್ರಿ. ನಮ್ನೇನ್ ಎಲ್ಲಾರು ಬೇದ್ರಿ ನನಗ್ರಿ, ನೀ ಯಾಕೆ ಹಾಕೋತಿ ಅಂತಂದ್ರ ಸಮಾಜ, ನಾದೇನ್ ಸಮಾಜದಾಗ ನಾದೇನಿ ಸಮಾಜ ಒಪ್ಪುದಿಲ್ಲ ಕರೆ. ಸಮಾಜ ಬಿಡವ, ಈಗ 25 ವಯಸ್ಸು ಆ ಹಂತಕ್ಕೆ ಹೋಗಿರೋ ನಿಮ್ಗೆ ಈ ಆಲೋಚನೆ ಎಲ್ಲ ಬರಬಾರ್ದು. ಅರ್ಥ ಆಯ್ತಲ್ಲ? ನೀವೇನು 25ರಲ್ಲ, ಅದ್ರ ಬಗ್ಗೆ ಯೋಚನೆ. ಈ ಸಮಾಜ ಏನು ಯೋಚನೆ ಮಾಡಿ ನಿನಗೆ ಅದು ಬೇಡವ. ಚೆನ್ನಾಗಿದ್ದ ಸಮಯದಲ್ಲೇ ಎಲ್ಲೂ ಹಾದಿ ತಪ್ಪಿಲ್ಲಿರೋ ಇಲ್ಲಿ ಯಾಕೆ ಆ ಆಲೋಚನೆ? ಯಾವ ಸುಖ ಬೇಕಾಗಿದೆ ದೇಹಕ್ಕೆ? ಯಾವುದೂ ಇಲ್ಲ. ಈಗ 3 ಹೊತ್ತು ಅನ್ನ ಹುಟ್ಟಿಸ್ಕೊಂಡು ಈಗ ಕೆಟ್ಟವರಿಂದ ದೂರ ಇದ್ರೆ ಸಾಕಾಗಿದೆ. ಅದ್ರ ಕಡೆ ಗಮನ ಕೊಟ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಅವ್ರ ಅದೊಂದು ಬಿಟ್ಟು ನನಗೆ ಏನೂ ಇಲ್ರಿ. ಅಷ್ಟು ಮಾಡುವ. ಇಲ್ಲಿ ನಿನಗೊಂದು ಸ್ಪಷ್ಟ ಸಲಹೆ ಸಿಕ್ಕಿದೆ ತಾಯಿ, ಅಲ್ಲಿಂದ ಜಾಗ ಖಾಲಿ ಮಾಡಿ ನೀವೆಲ್ಲಿ ಇಚ್ಛೆ ಇಟ್ಕೊಂಡು ಫೋನ್ ಮಾಡಿದ್ರಲ್ಲ ಆ ನಿರ್ಧಾರ ಸರಿ ಇದೆ, ನೀವು ಅದೇ ನಿರ್ಧಾರ ತಗೊಳ್ಳಿ. ಮತ್ತೆ ಈತನ ವಿಚಾರದಲ್ಲಿ ಖಂಡಿತ ನೀವು ಮಗ ಅನ್ನೋ ಭಾವನೆಯನ್ನ ಮರೆತು ನೀವು ಬದುಕಬೇಕು. ಅಲ್ಲೂ ಬಂದು ಏನೋ ತೊಂದರೆ ಕೊಟ್ರೆ ಅದನ್ನ ಕಂಪ್ಲೇಂಟ್ ರೀತಿ ಕೊಡ್ತಿರೋ ಏನು ಮಾಡ್ತಿರೋ ಕಾನೂನಾತ್ಮಕವಾಗಿ ಹೋಗಬೇಕು. ಬಟ್ ಇಲ್ಲಿ ಹೆದರ್ಕೊಂಡು ದುಡ್ಡು ಕೊಡೋದು, ಆಸ್ತಿ ಬರ್ಕೊಡೋದು, ಅದ್ ಮಾಡೋದು, ಇದು ಮಾಡೋದು, ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಆತನಿಗೂ ಕೂಡ ಬುದ್ಧಿ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬಟ್ ಸದ್ಯಕ್ಕಂತೂ ಅದು ಬರಲ್ಲ. ನಿಮ್ಗೆ ಅದ್ರ ಬಗ್ಗೆ ಖಾತ್ರಿ ಅಂತೂ ನಾನು ಕೊಡಬಲ್ಲೆ. ನಿಮ್ಮ ಬದುಕನ್ನ, ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡ್ಕೊಳ್ಬೇಕು. ಇಡೀ ರಾತ್ರಿ ಎಲ್ಲ ನಾನು ಹೇಳ್ಬೋದವ ಇಷ್ಟೇ. ಅವತ್ತು ತ್ಯಜಿಸಬೇಕಾದ ಸಮಯದಲ್ಲಿ, ಅವತ್ತು ತುಂಬಾ ಕಠಿಣವಾಗಿ ನಿರ್ಧಾರ ತೆಗೆದುಕೊಳ್ಬೇಕಾದ ಸಮಯದಲ್ಲಿ ತಗೊಳ್ಳಿಲ್ಲ. ಇವತ್ತು ಅನುಭವಿಸ್ತಾ ಇದ್ದೀರಾ. ಅಟ್ಲೀಸ್ಟ್ ಈಗಲಾದ್ರೂ ತಗೊಂಡು, ಅಯ್ಯೋ ಇಲ್ಲಪ್ಪ, ಮಗ ಅನ್ನೋ ಮಮಕಾರವನ್ನ ಮರೆತು ಆಕೆ ಶಿಕ್ಷಕಿಯಾಗಿದ್ದಕ್ಕೂ ಸಾರ್ಥಕತೆಯಂತೆ ಆಕೆ ಶಿಕ್ಷಕಿಯಾಗಿದ್ದಕ್ಕೂ ಸಾರ್ಥಕ ಅನ್ನೋ ರೀತಿಯಲ್ಲಿ ಕಡೇ ವಯಸ್ಸಲ್ಲಿ ಮಗನನ್ನ ತ್ಯಜಿಸಿ ಆಕೆ ಬೇರೆ ಬದುಕಿ ತನ್ನ ಆಸ್ತಿಯಲ್ಲಿ ಒಂದಷ್ಟನ್ನ ಲೋಕ ಕಲ್ಯಾಣಕ್ಕೆ ಉಪಕಾರ ಮಾಡಿ ಆಕೆ ಸತ್ತು ಹೋದ್ಲಪ್ಪ. ಹೆಂಗಾದ್ರೂ ಜನ ನೆನ್ಸ್ಕೊಳ್ಳಿ, ಯಾಕಂದ್ರೆ ಉಳಿದಿರೋ ದಾರಿ ಅದೇ. ಹಾಗಾಗಿ ನಮ್ಮ ದೇಹ, ನಮ್ಮ ಮನಸ್ಸು, ಅಂದ್ರೆ ನಮ್ಮ ತನು ಮನ ಎಲ್ಲವೂ ಕೂಡ ಧರ್ಮಕ್ಕೆ ಅರ್ಪಣೆ ಆಗಬೇಕೆ ಹೊರತು ಹೆತ್ತಿದ್ದೀವಿ ಅನ್ನೋ ಕಾರಣಕ್ಕೆ ಅಧರ್ಮವನ್ನ ಮೈ ಮೇಲೆ ಎಳ್ಕೊಂಡು ಕೂತ್ಕೊಳ್ಬಾರ್ದು. ಹಿಂಗಾಗಿದ್ದಕ್ಕೆ ಕುರು ವಂಶ ನಾಶವಾಗಿ ಹೋಗಿದ್ದು. ಇಲ್ಲಿ ನಾನು ಈ ಸಮಯದಲ್ಲಿ ಕರೆ ಮಾಡುವ ಮುನ್ನ ಯಾವ ಆಲೋಚನೆ ಅಥವಾ ಯಾವ ದೇವರ ಮೇಲಿನ ನಂಬಿಕೆ ಮತ್ತೆ ಯಾವ ನಿರ್ಧಾರಕ್ಕೆ ಈಗಾಗಲೇ ಬಂದು ನನಗೆ ಫೋನ್ ಮಾಡಿದ್ರು, ಅದೇ ನಿರ್ಧಾರ ಅರ್ಥಾತ್ ಸ್ಥಳಾಂತರವಾಗುವ ನಿರ್ಧಾರಕ್ಕೆ ನಾನು ಕೂಡ ಒಪ್ಪಿಗೆ ಕೊಡ್ತಿದ್ದೀನಿ. ನೀನು ಹಾಗೆ ಮಾಡುವ, ನಿನ್ನ ಆರೋಗ್ಯ ಕಾಪಾಡ್ಕೊ. ಈತನ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡು. ಯಾವುದೇ ಕಾರಣಕ್ಕೂ ಎಷ್ಟೊತ್ತಿಗೆ ಬಂದ, ಎಷ್ಟೊತ್ತಿಗೆ ಹೋದ, ಜುಟ್ಟು ಬಿಟ್ಟನ, ಕೂದಲು ಬಿಟ್ಟನ, ಅದು ಬಿಟ್ಟನ, ಇದು ನಿನಗೆ ಇಲ್ಲವೇ ಇಲ್ಲ. ನೀನು ಒಬ್ಬಳೇ ಇದ್ದೀಯ ಹೊರತು ಈ ಜಗತ್ತಲ್ಲಿ ನಿನಗಿಂತ ಯಾರೂ ಇಲ್ಲ. ನೀನು ಹಾಗೆ ಬದುಕು. 4 ಜನ ಕೈ ನೀಡಿ ಕೊಡವ. ಕೊಟ್ಟವರು ನಿನ್ನ ಉಪಕಾರವನ್ನು ಸ್ಮರಿಸ್ತಾರೆ. ಯಾರಿಗೆ ನೀನು ಉಪಕಾರ ಮಾಡ್ತೀಯೋ ಅವರೇ ನಿನಗೆ ರಕ್ಷಣೆಯಾಗಿ ನಿಂತುಕೊಳ್ತಾರೆ.
ಕಾಲಕ್ಕೆ ತಕ್ಕಂತೆ ನಡ್ಕೊಳ್ತಾ ಹೋಗ್ಬೇಕು. ಎಲ್ಲ ಇದ್ದಾಗ ನಡ್ಕೊಂಡೆ ಒಂದ್ ರೀತಿ ಸರಿ, ಗಂಡ ಇದ್ದಾಗ, ಮಗ ಸರಿ ಇದ್ದಾಗ, ಎಲ್ಲ ಇದ್ದಾಗ ಒಂದ್ ರೀತಿ ನಡ್ಕೊಂಡೆ ಸರಿ. ಈಗ ಅವ್ರು ಯಾರು ಇಲ್ದಾಗ ಸ್ವಲ್ಪ ಹೊರಗಡೆ ಜನರನ್ನೇ ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ನನ್ನ ರಕ್ಷಣೆ ನಾನು ಮಾಡ್ಕೊಳ್ಬೇಕಾಗುತ್ತೆ. ಹಾಗ ಮಾಡುವ. ಕಣ್ಣೀರಾಗ್ತಾ ಕೂತ್ಕೊಂಡು ದುಃಖ ಪಡಬೇಡ. ನಿನ್ಗೆ ಒಳ್ಳೇದಾಗ್ಲಿ ತಾಯಿ. ಶುಭವಾಗ್ಲವ. ಯಾವ ತಾಯಂದರಿಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು. ತಾಯಿಯನ್ನ ಕುಡಿಯೋಕೆ ದುಡ್ಡು ಕೊಡ್ಲಿಲ್ಲ ಅಂತ ತಾಯಿಗೆ ಒಂದು ಕೆಟ್ಟ ಸಂಬಂಧ ಕಟ್ಟೋದು, ತಾಯಿಯ ನಡತೆಯ ಬಗ್ಗೆ ಮಾತಾಡೋದು, ಅಥವಾ ತಾಯಿಯನ್ನ ಕೆಟ್ಟ ರೀತಿಯಲ್ಲಿ ನಿಂದಿಸೋದು, ಏನು ಪಾಪಿ ಜೀವನ ಇದು. ದಯವಿಟ್ಟು ಇದನ್ನ ಕೇಳ್ತಾ ಇರೋ ಹೆತ್ತವರಿಗೆ ಹೇಳೋದು, ಪೋಷಕರಿಗೆ ಹೇಳೋದು, ನಿಮ್ಮ ಮಕ್ಕಳಲ್ಲಿ ನಿಧಾನವಾಗಿ ಅಂತ ಸೂಕ್ಷ್ಮಗಳು ಕಂಡು ಬರ್ತಿದ್ದಾವೆ. ಅವನು ಯಾಕೋ ದಾರಿ ತಪ್ಪುತ್ತಿದ್ದಾನೆ, ಕಾಲೇಜ್ಗೆ ಹೋಗಿ ಅಲ್ಲೆಲ್ಲೋ ಮಧ್ಯದಲ್ಲಿ ದಾರಿ ತಪ್ಪುತ್ತಿದ್ದಾನೆ, ಅವನು ಮನೇಲಿರೋದು ಒಂಥರ, ಹೊರಗಡೆ ಬೇರೆದೇ ಕಲಿತಾ ಇದ್ದಾನೆ. ಒಂದು ಚಿಕ್ಕ ಸೂಕ್ಷ್ಮಗಳು ಸಿಗ್ತಾ ಸಿಗ್ತಾ ನಿಮ್ಮ ಬಿಗಿ ಗಟ್ಟಿಯಾಗಬೇಕು. ಇಲ್ಲ ಬಿಡು, ಕಾಲೇಜ್ ಟೈಮಲ್ಲಿ ಎಲ್ಲ ಮಾಡ್ತಾರೆ, ಮಾಡ್ಲಿ ಬಿಡು ಅನ್ನೋ ಕಾರಣಕ್ಕೆ ಕೆಲವೊಬ್ರು ಬಿಟ್ಟುಬಿಟ್ಟಿರ್ತಾರೆ. ಆಮೇಲೆ ಅದು ಕೈಮೀರು ಹೋಗಿ ಕಡೆಗೆ ಅಪ್ಪ ಅಮ್ಮನ್ನೇ ಕೊಲೆ ಮಾಡಿ ಚರಂಡಿಗೆ ಎಸೆಯೋ ರೇಂಜಿಗೆ ಬರ್ತವೆ. ಬೇಡ. ನೋಡಿ, ಈ ತಾಯಿ ಕತೆ ಕೇಳಿಸ್ಕೊಳ್ಳಿ. ಆರಂಭದಿಂದ ಕೇಳಿದಾಗ್ಲೆಲ್ಲ ದುಡ್ಡು ಕೊಟ್ಕೊಂಡು ಬಂದಿದ್ದಕ್ಕೆ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ. ಬೇಡ್ರಪ್ಪ. ತಾಯಿ ತಂದೆ ಇವರು ಬೆಲೆ ತಿಳ್ಕೊಂಡು ಬದುಕೋದೇ ಜೀವನ. ನೋಡ್ಕೊಳ್ತೀವಿ ಅನ್ನೋರಿಗೆ ತಾಯಿ ತಂದೆ ಇಲ್ಲ, ಆದರೆ ಇವರಿಗೆ ತಾಯಿ ಇದ್ದಾರೆ, ಬೆಲೆ ಗೊತ್ತಿಲ್ಲ. ಖಂಡಿತ ಇದು ಒಳ್ಳೆ ಕಡೆ ಅಂತೂ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ. ಇದು ಅತ್ಯಂತ ಹೀನಾಯವಾದ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಚಟಗಳಿಗೋಸ್ಕರ ಹೆತ್ತವರಿಗೆ ಕಣ್ಣೀರು ಹಾಕ್ಸೋದು ಧರ್ಮವಲ್ಲ. ಅದನ್ನು ಈ ಪ್ರಕೃತಿ ತುಂಬಾ ದಿನ ಸಹಿಸೋದಿಲ್ಲ. ನಶೆಗಳ ರೂಪದಲ್ಲಿ ಇನ್ಯಾರನ್ನೋ ಕೆಣಕ್ತೀರಾ, ಅವರು ನಿಮಗೆ ಶಿಕ್ಷೆ ಅಥವಾ ಅವ್ರಿಗೆ ನಿಮಗೆ ಶಿಕ್ಷೆ ಕೊಡ್ತಾರೆ. ಇಲ್ಲಿ ತಾಯಿಯನ್ನ ಅಯ್ಯೋ ಅನ್ಸಿದ್ದಕ್ಕೆ ಅಲ್ಲಿ ಯಾರೋ ಹೊಡೆದು ಮಲಗಿಸ್ತಾರಷ್ಟೇ. ತಾಯಿನೇ ಹೊಡಿಬೇಕು ಅಂತ ಏನಿಲ್ಲ, ತಾಯಿ ಹೊಡೆಯುವಷ್ಟು ಶಕ್ತಿನೂ ಇಲ್ಲ. ಆದರೆ ಆ ಎಲ್ಲ ಕಣ್ಣೀರಿನ ಬಿಸಿ, ಆ ಕಣ್ಣೀರಿನ ಶಾಪಗಳು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತವೆ. ದಯವಿಟ್ಟು ಆ ವ್ಯಕ್ತಿ ಅಥವಾ ಇವರ ಮಗ, ಭಗವಂತ ಅವರಿಗೆ ಒಳ್ಳೆ ಬುದ್ಧಿ, ಒಳ್ಳೆ ತಿಳುವಳಿಕೆ, ಅರಿವನ್ನು ಕೊಟ್ಟು, ಅಯ್ಯೋ ನನ್ನ ತಂದೆ ಹೋದಂಥ ಕಾಲದಲ್ಲಿ ನನ್ನ ತಾಯಿ ಜೊತೆ ಇದ್ದು ಅವರನ್ನು ಜೋಪಾನ ಮಾಡಬೇಕಾದ ನಾನು ಹೀಗೆ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ, ದುಡ್ಡು ಯಾಕೆ ಕೇಳ್ತಿದ್ದಿ? ಏನು ಡಾಕ್ಟ್ರ್ ಓದ್ತಿದ್ದೀನಿ ಅಮ್ಮ ದುಡ್ಡು ಕೊಡಿ ಅಂತಲೋ, ಅಥವಾ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀನಿ ದುಡ್ಡು ಕೊಡಿ ಅಂತಲೋ, ಏನೂ ಇಲ್ಲ. ಚಟಕ್ಕೆ ನೀವು ಹಣ ಕೇಳೋದು ತಪ್ಪಲ್ಲ, ನಿಮ್ಮ ತಾಯಿ ಹತ್ರ ನೀವು ಕೇಳ್ತೀರಾ, ಆದರೆ ಯಾವ ಉದ್ದೇಶಕ್ಕೆ ಕೇಳ್ತಾ ಇದ್ದೀರಲ್ಲ, ಒಳ್ಳೇದಲ್ಲ. ಪೋಷಕರು ಎಚ್ಚೆತ್ತುಕೊಳ್ಬೇಕು. ಅತಿಯಾದ ಮಮಕಾರ ನಿಮ್ಮ ಬದುಕನ್ನು ಸರ್ವನಾಶ ಮಾಡಿಬಿಡುತ್ತೆ. ಎಚ್ಚರವಾಗಿರಿ. ನಿನಗೆ ಒಳ್ಳೇದಾಗಲಿ ತಾಯಿ. ನಿಮ್ಮ ಮಗನಿಗೂ ಒಳ್ಳೆ ಬುದ್ಧಿ ಬಂದು ಆತನೂ ಕೂಡ 4 ಜನರ ನಡುವೆ ಗೌರವಾನ್ವಿತವಾಗಿ ಬಾಳುವಂತಾಗಲಿ. ಆತನಿಗೆ ಹಂಗೆ ಮುಂದೆ ಒಳ್ಳೆಯ ಬುದ್ಧಿ ಬರಲಿ. ಸದ್ಯಕ್ಕೆ ನೀವು ಬೇರೆ ಬದುಕಿ ನಿಮ್ಮ ಜೀವನವನ್ನು ಭದ್ರಪಡಿಸಿಕೊಳ್ಳಿ. ಶುಭವಾಗಲವ.